ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಒಂದ್ ಕಡೆಯಲ್ಲಿ ವರದಿ ಬಿಡುಗಡೆ ಆಗಬೇಕು ಅಂತೇಳಿ ಒಂದು ಬಣ ನಿಂತ್ರೆ, ಇನ್ನೊಂದು ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ಈ ವರದಿ ಬಿಡುಗಡೆ ಆಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರದ ಮತ್ತೊಂದು ಬಣ ನಿಂತಿತ್ತು. ಈ ಜಟಾಪಟಿ ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ. ಹೈಕಮಾಂಡ್ ಕೂಡ ಈಗ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ನಿರ್ಧಾರಕ್ಕೆ ಬರೋಕ್ ಕಾರಣ ಏನು? ಯಾರ ಮನವಿಗೆ ಮಣಿದ್ರು ಹೈಕಮಾಂಡ್ ನಾಯಕರು? ಒಂದ್ ವೇಳೆ ವರದಿ ಬಿಡುಗಡೆ ಆಗಿದ್ದೇ ಆದಲ್ಲಿ ಅಂತ ಹೇಳಿದ್ರೆ, ಈಗಿನ ಡಾಟಾ ಪ್ರಕಾರ ವರದಿ ಬಿಡುಗಡೆ ಆಗಿದ್ದಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇತ್ತು, ಇದೇ ವಿಚಾರವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಜಾತಿ ಜನಗಣತಿ ಮರು ಸರ್ವೆ, ಯಾರಿಗೆ ಸಿಹಿ ಯಾರಿಗೆ ಕಹಿ? ಜಾತಿ ಗಣತಿ ಮರು ಸಮೀಕ್ಷೆಗೆ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದೆ. ಕೊನೆಗೂ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ತಂತ್ರ ಅಥವಾ ಪ್ರಯತ್ನ ಫಲಿಸಲಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಜಾತಿ ಜನಗಣತಿ ವರದಿ ರೆಡಿ ಇದ್ದಂಥ ಸಂದರ್ಭದಲ್ಲಿ ಪ್ರಬಲ ಸಮುದಾಯದ ನಾಯಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದ ಸಚಿವರು, ಶಾಸಕರು ಯಾವುದೇ ಕಾರಣಕ್ಕೂ ಈ ವರದಿ ಬಿಡುಗಡೆ ಆಗೋದು ಬೇಡ ಅಂತ ಹೇಳಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ವರದಿಯ ವಿರುದ್ಧವಾಗಿ ನಿಂತರು. ಈ ವರದಿಗಳು ಸರಿಯಾಗಿಲ್ಲ, ನಂಬರ್ಸ್ಗಳು ಸರಿಯಾಗಿಲ್ಲ ಅಂತ ಕೊನೆಗೆ ಶತಾಯಗತಾಯ ಬಿಡುಗಡೆ ಮಾಡಲೇಬೇಕು ಅಂತ ನಿಂತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವರದಿಯನ್ನ ಬಿಡುಗಡೆ ಮಾಡಿಯೇ ಮಾಡ್ತೀವಿ ಅಂತೇಳಿ. ಬಟ್ ಆಗ್ಲಿಲ್ಲ. ಹೈಕಮಾಂಡ್ ಅಂಗಳಕ್ಕೆ ಹೋಯ್ತು ಈ ಜಟಾಪಟಿ. ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದವರು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು. ಒಂದ್ ವೇಳೆ ಜಾತಿ ಜನಗಣತಿ ವರದಿ ಬಿಡುಗಡೆ ಆದ್ರೆ ಮುಂದೆ ದೊಡ್ಡ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ. ಇದಕ್ಕೆ ರೆಡಿ ಅನ್ನೋದಿದ್ರೆ ವರದಿ ಬಿಡುಗಡೆ ಮಾಡಿ ಅಂತೇಳಿ ಹೈಕಮಾಂಡ್ಗೆ ವಾರ್ನಿಂಗ್ ಅನ್ನ ಕೊಟ್ಟರು. ಆಗ ಹೈಕಮಾಂಡ್ ನಾಯಕರು ಇಲ್ಲಿ ಏನೋ ಪ್ರಾಬ್ಲಮ್ ಆಗತ್ತೆ, ಸ್ವಲ್ಪ ನಾವು ಕೂಡ ಅಳೆದು ತೂಗಿ ನಿರ್ಧಾರವನ್ನ ತಗೊಳ್ಬೇಕು ಅಂತೇಳಿ ನಿರ್ಧಾರವನ್ನ ತಗೊಂಡ್ರು. ಈಗ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದೆ. ವೀಕ್ಷಕರೇ, ಒಂದು ವಿಚಾರ ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಈ ಹಿಂದೆ ಆದಂಥ ಜಾತಿ ಜನಗಣತಿಗೆ ರಾಜ್ಯ ಸರ್ಕಾರ ಖರ್ಚು ಮಾಡಿದಂಥ ಹಣ ಎಷ್ಟು ಗೊತ್ತಾ? 165.51 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ಈಗ ಮತ್ತೆ ಮರು ಸಮೀಕ್ಷೆ ಮಾಡಬೇಕು. ಈ ಮರು ಸಮೀಕ್ಷೆಗೆ ಒಂದು ಆಯೋಗ ಕೂಡ ರಚನೆ ಆಗಬೇಕು. ಇದಕ್ಕೆ ಮತ್ತು ಹಾಗಾದರೆ ಹಣ ಖರ್ಚಾಗೋದಿಲ್ವಾ? ದೊಡ್ಡ ಮಟ್ಟದಲ್ಲಿ ಜಟಾಪಟಿ ನಡ್ಕೊಂಡು ಬಂದಿತ್ತು ಈ ವಿಚಾರದಲ್ಲಿ. ಏಪ್ರಿಲ್ 1, 2015 ಸರ್ವೆ ಆರಂಭ ಆಗುತ್ತೆ. ಮೇ 30, 2015 ಸರ್ವೆ ಮುಕ್ತಾಯ ಆಗುತ್ತೆ. 1,35,00,000 ಕುಟುಂಬಗಳ ಸರ್ವೆ ವರದಿಯನ್ನು ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ ಅದು ಲೀಕ್ ಆಗಿತ್ತು. ಆ ವರದಿಯ ಅಂಕಿಅಂಶಗಳು ಅಥವಾ ವರದಿಯಲ್ಲಿರುವಂಥ ಡಾಟಾ ಬಿಡುಗಡೆ ಆಗಿತ್ತು ಎನ್ನುವಂಥದ್ದಾಗಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿತ್ತು. 2019ರಲ್ಲಿ ಕಾಂತರಾಜು ಆಯೋಗ ಈ ಅವಧಿ ಮುಕ್ತಾಯ ಆಗುತ್ತೆ. ಹೀಗಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸೋಕೆ ಆಗೋದಿಲ್ಲ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಆಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಆಯ್ಕೆ ಮಾಡಲಾಗುತ್ತೆ ನವೆಂಬರ್ 23, 2020ರಲ್ಲಿ. ಹಾಗೆಯೇ ಫೆಬ್ರವರಿ 29, 2024ರಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ಆದರೆ ಈ ವರದಿ ಸರಿಯಾಗಿಲ್ಲ, ಮೂಲ ಪ್ರತಿಯೇ ಕಾಣೆಯಾಗಿದೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬರುತ್ತೆ. ಅದಾದ ನಂತರ ರಾಜ್ಯ ರಾಜಕೀಯದಲ್ಲಿ ಆದಂಥ ಬೆಳವಣಿಗೆ. ಒಂದು ಕಡೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಆದಿಯಾಗಿ ದೊಡ್ಡ ದೊಡ್ಡ ನಾಯಕರು ಹೇಳಿದ್ರು, ಇದು 4 ಗೋಡೆಗಳ ನಡುವೆ ಮಾಡಿದಂಥ ಸರ್ವೆ, ಈ ವರದಿ ಅಥವಾ ಇದರಲ್ಲಿರುವಂಥ ಅಂಕಿಅಂಶಗಳನ್ನು ಬಿಡುಗಡೆ ಮಾಡೋದಕ್ಕೆ ನಾವೇ ಬಿಡೋದಿಲ್ಲ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಎಲ್ಲ ಆಕ್ರೋಶಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವರದಿಯನ್ನು ಬಿಡುಗಡೆ ಮಾಡಿಯೇ ಮಾಡ್ತೀನಿ ಅಂತೇಳಿ ಪಣ ತೊಟ್ಟಂಗೆ ಕಾಣ್ತಾ ಇತ್ತು. ಸದ್ಯಕ್ಕಂತೂ ವರದಿ ಬಿಡುಗಡೆ ಆಗೋ ಹಾಗೆ ಕಾಣ್ತಾ ಇಲ್ಲ. ಮರು ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡಬೇಕು ಮುಂದೆ ಹೇಗೆ ಮರು ಸಮೀಕ್ಷೆ ಮಾಡ್ತಾರೆ ಅಂತೇಳಿ. ಒಂದ್ ಕಡೆಯಲ್ಲಿ ಪ್ರಬಲ ಜಾತಿಗಳ ಮುಂದೆ ಮಂಡಿಯೂರಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎನ್ನುವುದಾಗಿ ಪ್ರಶ್ನೆ ಇದೆ. ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರು ಏನು ಒತ್ತಡ ಹಾಕಿದ್ರು ಇದಕ್ಕೆ ಫಲ ತಂದಂತೆ ಕಾಣ್ತಾ ಇದೆ.
ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ವಿವಿಧ ಪಕ್ಷದ ವಕ್ತಾರರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ಲೋಹಿತ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ HD ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆಪ್ ವಕ್ತಾರರಾಗಿರುವಂತಹ ಶಶಿಧರ್ ಆರಾಧ್ಯ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ದರ್ಶನ್ ಅವರೇ, ಈ ಜಾತಿ ಜನಗಣತಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ನಿಮ್ಮ ಪಾರ್ಟಿಯಲ್ಲೇ ನಾವು ಕಂಡಿದ್ವಿ. ಡಾಟಾಗಳು ಸರಿ ಇಲ್ಲ, ಒಂದ್ ಕಡೆಯಲ್ಲಿ ಡಾಟಾ ಲೀಕ್ ಆಗಿದೆ, ವರದಿ ಬಿಡುಗಡೆ ಆಗೋದಕ್ಕಿಂತ ಮುಂಚಿತವಾಗಿ ಇದೊಂದು ಏಕಪಕ್ಷೀಯ ವರದಿ ಎನ್ನುವಂತ ಅಭಿಪ್ರಾಯಗಳು ಸಾಕಷ್ಟು ವ್ಯಕ್ತ ಆಗಿತ್ತು. ಈಗ ಮರು ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಮರು ಸಮೀಕ್ಷೆ ಸರ್? ಬಹಳ ಮುಖ್ಯವಾಗಿ 2015ರಲ್ಲಿ ಏನು ಕಾಂತರಾಜು ಅವರ ನಿಯೋಗದಿಂದ ಈ ಜಾತಿ ಗಣತಿಯನ್ನ ಮಾಡಬೇಕು ಅಂತ ತೀರ್ಮಾನವನ್ನ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತದೆ. ಇದರ ಬಿಫೋರೇ 2011ರಲ್ಲೇ ನಮ್ಮ UPA ಸರ್ಕಾರ ಸುಮಾರು 4,389 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾತಿ ಗಣತಿಯನ್ನ ಮಾಡಿ ಮುಗಿಸಿ ಆಗಿರ್ತದೆ. 13ರಲ್ಲಿ ಅದು ವರದಿ ಬಂದಿರ್ತದೆ. ಇನ್ನೇನು ಅದನ್ನ ಬಹಿರಂಗ ಮಾಡಬೇಕು ಅನ್ನೋಷ್ಟರಲ್ಲೇ ಚುನಾವಣೆಗಳು ಬಂದು NDA ಗೌರ್ಮೆಂಟ್ ಬರ್ತದೆ. ಆದ್ರೆ ಅವ್ರಿಗೆ ಅವಕಾಶ ಇತ್ತು, ನಾವೇನು ಮಾಡಿದ್ವಿ ಅದನ್ನ ಮುನ್ನಾಲೆಗೆ ತರ್ಬೋದಿತ್ತು. ಬಟ್ ಇವನ್ ಮೋದಿ ಸರ್ಕಾರ ಅದನ್ನ ಮಾಡುವುದಿಲ್ಲ ಅನ್ನುವಂಥದ್ದು ಸತ್ಯ. ಇವತ್ತು 2015 ಮತ್ತು 25 ಈ 10 ವರ್ಷದ ಏನು ಡಿಫ್ರೆನ್ಸ್ ಅಲ್ಲಿ ಜನಸಂಖ್ಯೆನಲ್ಲಿ ಅನೇಕ ಏರಿಕೆ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಅದೆಷ್ಟು ಜನ ಮರಣ ಹೊಂದಿದಾರೋ ಒಂದೂ ಗೊತ್ತಿಲ್ಲ. ಸೊ ಎಲ್ಲದೂ ಇವಾಗ ನಾವು ಹಳೆ ಒಂದು ಸೆನ್ಸಸ್ ಅಲ್ಲಿ ನಾವು ಹುಡುಕ್ತಾ ಹೋದ್ರೆ ಯಾವ ಉತ್ತರವನ್ನು ಸಿಗುವುದಿಲ್ಲ. ಮತ್ತೆ ಇದು ಕಾಲಂ 11ರ ಅಡಿನಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿ ನಡೆಯುವಂಥದ್ದು. ಇದರಲ್ಲಿ ಆರ್ಥಿಕ ಗಣತಿ ಇರುವುದಿಲ್ಲ ಅನ್ನುವಂಥದ್ದನ್ನ ಭಾಳ, ಯಾಕಂದರೆ ಅದರಲ್ಲಿ ಕಾನೂನಲ್ಲಿ ಅವಕಾಶಗಳು ಇಲ್ಲ 1995ರ ಏನು ಕಾಲಂ ಇದ್ರ ಮೇಲೆ. ಹಾಗಾಗಿ ಇವಾಗ ಒಂದು ಹೊಸದಾಗಿ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂತಹ ದೃಢ ನಿರ್ಧಾರವನ್ನ ನಮ್ಮ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇವತ್ತು ಬಿಜೆಪಿನವರು ಅಥವಾ ಜನತಾದಳದವರು ನೀವ್ಯಾಕೆ ಈ ಹಳೆ ವರದಿಯನ್ನ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅವರಿಗೂ ಅವಕಾಶ ಇತ್ತು. ಏನು ನಾವು ಅಧಿಕಾರಕ್ಕೆ ಬಂದ್ವಿ, ಅದಾದ್ಮೇಲೆ ಏನು ಕಾಂತರಾಜು ಅವರ ವರದಿ ಬಂದಾದ್ಮೇಲೆ ಅದನ್ನ ನೋಡೋದಕ್ಕೆ ಜಯಪ್ರಕಾಶ್ ಹೆಗಡೆಯವರ ನೇತೃತ್ವದಲ್ಲಿ ಇದೇ ಬಿಜೆಪಿ ಸರ್ಕಾರ ಅವ್ರನ್ನ ಅಧ್ಯಕ್ಷರನ್ನಾಗಿ ಅದಕ್ಕೆ ನೇಮಕ ಮಾಡ್ತಾರೆ. ಅವರು ಕೊಟ್ಟಂತ ವರದಿಯನ್ನು ಒಪ್ಪಲಿಕ್ಕೆ ಅವತ್ತಿನ ಬೊಮ್ಮಾಯಿಯವರು ಸಾಧ್ಯ ಆಗಿಲ್ಲ, ಅಥವಾ ಇವರು ಯಡಿಯೂರಪ್ಪನವ್ರ ಕೈಲೂ ಏನು ಮಾಡೋದಕ್ಕಾಗಲಿಲ್ಲ. ಅಥವಾ ಕಾಂತರಾಜು ವರದಿಯನ್ನಾದ್ರೂ ಅವ್ರು ಒಪ್ಪಬೇಕಿತ್ತು. ಕುಮಾರಸ್ವಾಮಿ ಅವರು ಬಿಲ್ಕುಲ್ ಅದನ್ನ ನಿರಾಕರಿಸಿದ್ರು. ಈಗ ಹಂಗೇನಾರು ಆಯ್ತು ಅಂತಂದ್ರೆ ಹಳೆ ಏನು ಜಾತಿ ಗಣತಿ ಇದೆ ಅದನ್ನ ಮುನ್ನಾಲೆಗೆ ತರಲಿಕ್ಕೆ ಬಿಜೆಪಿಯವರು ಒತ್ತಾಯ ಮಾಡ್ಬೇಕಲ್ಲ, ರಾಜಕೀಯನ ಮಾಡ್ತೀವಿ ಅಂತಂದ್ರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು 158 ಕೋಟಿ ರೂಪಾಯಿ ಪೋಲು ಅಂತ ಹೇಳ್ಬಿಟ್ಟು 165.1 ಕೋಟಿ. ನಾವು ಅದೇ ತರ ಕೇಳೋದಕ್ಕೆ ಹೋದ್ರೆ ಇವತ್ತು 11 ವರ್ಷದಲ್ಲಿ ಕೇವಲ ನರೇಂದ್ರ ಮೋದಿ ಅವರು ಜಾಹೀರಾತಿಗೋಸ್ಕರ 3,000 ಕೋಟಿ ರೂಪಾಯಿ 3,000 ಕೋಟಿ ರೂಪಾಯಿ ಖರ್ಚು ಮಾಡಿದಾರಲ್ವಾ. ಇವತ್ತು ಕೋವಿಡ್ಗೆ 20,000 ಕೋಟಿ ಪ್ಯಾಕೇಜ್ ಅಂತಂದ್ರಲ್ವಾ, ಏನಾಗಿದೆ ಅದು? ಜಾಹೀರಾತು ರಾಜ್ಯ ಸರ್ಕಾರನ ಕೊಡುತ್ತೆ ಸರ್, ನಿಮ್ಮ ಸರ್ಕಾರ ತುಲನೆ ಮಾಡಿ ಇವತ್ತು ರಾಷ್ಟ್ರಾದ್ಯಂತ ಕೊಟ್ಟಿರೋದಕ್ಕೂ ಮತ್ತೆ ಇದಕ್ಕೂ ಉದಾಹರಣೆ ಇಲ್ಲಿ ಯಾವ್ದು 10,000 ಬೆಡ್ಡಿನ ಆಸ್ಪತ್ರೆ ಅಂದ್ರಲ್ಲ, ಆ ಹಣ ಯಾವ್ದು ಏನ್ ಲೆಕ್ಕ ಅದು ಬೇಕಲ್ವಾ? ಇವತ್ತು ಕಾಂಗ್ರೆಸ್ ಆಮೇಲೆ ನೋಟ್ ಬ್ಯಾನ್ ಅಂತ ಮಾಡಿದ್ರು, 500,000 ರೂಪಾಯಿ ನೋಟ್ ಎಲ್ಲ ಬ್ಯಾನ್ ಮಾಡಿದ್ರು. ಏನ್ 1,000 ಕೋಟಿ ರೂಪಾಯಿ ಅದ್ರಲ್ಲಿ ನಷ್ಟ ಆಗೋಯ್ತಲ್ವಾ? ಯಾಕೆ ಅದು ದುಡ್ಡು ಕಾಣಿಸ್ತಾ ಇಲ್ವಾ? ಆದ್ರೆ ಸರ್, ಒಂದು ಹೊಸದಾದಂತಹ ಜಾತಿ ಗಣತಿಯನ್ನ ಮಾಡಿ ನಾವು ಏನು ಸಮ ಬಾಳ್ವೆ ಅನ್ನುವಂಥದ್ರಲ್ಲಿ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಸರ್ವ ಸಮಾಜದ ಎಲ್ಲ ಕಟ್ಟಕಡೆಯ ನಾಗರಿಕನಿಗೂ ಸಮಾನತೆಯ ಒಂದು ನ್ಯಾಯ ಸಿಗ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಹೊಸದಾಗಿ ನಾವು ಏನು ಗಣತಿಯನ್ನ ಮಾಡೋದಕ್ಕೆ ಅದರಲ್ಲಿ 90 ದಿನಗಳ ಕಾಲಾವಧಿ, ಯಾವಾಗ ಸರ್ಕಾರದ ಏನು ಸರ್ಕ್ಯುಲರ್ ಬರ್ತದೆ ಅದಾಗಿ 90 ದಿನಗಳ ಕಾಲಾವಧಿನಲ್ಲಿ ಈ ಒಂದು ಜಾತಿ ಗಣತಿಯನ್ನ ಮಾಡಿ ಮುಗಿಸ್ತೀವಿ. ಬಿಜೆಪಿ ವಕ್ತಾರನ್ನ ಮಾತನಾಡಿಸ್ತಾ ಹೋಗೋಣ. ಲೋಹಿತ್ ಅವರೇ, ಸರ್ಕಾರ ಜಾತಿ ಜನಗಣತಿಗಾಗಿ ಖರ್ಚು ಮಾಡಿದ್ದು 165.51 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ. ಆದ್ರೆ ಈಗ ಮರು ಸರ್ವೆ ಅಂತ ಹೇಳ್ತಾ ಇದ್ದಾರೆ. ಮರು ಸರ್ವೆ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ತಂಡ ರಚನೆ ಆಗಬೇಕು, ಆಯೋಗ ರಚನೆ ಆಗಬೇಕು, ಸರ್ವೆ ಆಗಬೇಕು, ಅದಕ್ಕೆ ಮತ್ತೊಂದಿಷ್ಟು ಹಣ ಬಿಡುಗಡೆ ಆಗಬೇಕು. ಇದೆಲ್ಲ ಜನರ ದುಡ್ಡು ಅಲ್ವಾ ಸರ್? ಡೆಫಿನೆಟ್ಲಿ ನೀವು ಹೇಳಿದಂಥ ಅಭಿಪ್ರಾಯಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ. ಒಂದು ಏನು ಈ ಜಾತಿ ಸಮೀಕ್ಷೆ ಅಥವಾ ಜಾತಿ ಗಣತಿ ಇದೆ, ಇದು
ಕಳೆದ 10 ವರ್ಷದಲ್ಲಿ 165.51 ಕೋಟಿ ಜನರ ದುಡ್ಡನ್ನ ಜನರ ಒಂದು ಟ್ಯಾಕ್ಸ್ನ ಸರ್ಕಾರ ದುಂದು ವೆಚ್ಚ ಮಾಡಿದೆ ಅಂತಲೇ ನಾನು ಹೇಳ್ತೀನಿ. ಇದನ್ನ ಮುಂದೆ ಹೊಸದಾಗಿ ಏನು ಈಗ ಹೊಸ ಒಂದು ಸಮೀಕ್ಷೆ ಮಾಡಬೇಕು ಅಂತೇಳಿ ಸರ್ಕಾರ ನಿನ್ನೆ ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಂಡಿದೆ ಅಥವಾ ಇವರ ಹೈಕಮಾಂಡ್ ಆದೇಶದ ಮೇರೆಗೆ ಇವರು ಒಲ್ಲದ ಮನಸ್ಸಲ್ಲಿ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಮೊದಲು ಈ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನರ ಕ್ಷಮೆ ಕೇಳಬೇಕು ಮತ್ತೆ ರಾಜೀನಾಮೆ ಕೊಡಬೇಕು. ಯಾಕೆ ಅಂತಂದ್ರೆ ಇವರು ಇದೇ ಜಾತಿ ವರದಿನ ಎಲ್ಲ ಸಾಕಷ್ಟು ಮಾಹಿತಿಗಳನ್ನೆಲ್ಲ ನಾನು ಸಾಕಷ್ಟು ಪ್ರವರ್ಗಗಳನ್ನು ರಚನೆ ಮಾಡ್ತೀನಿ, ಹಿಂದುಳಿದ ವರ್ಗ, ಅಹಿಂದ ವರ್ಗಗಳು ಎಲ್ಲ ನಾನು ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಕಳೆದ 10 ವರ್ಷದಿಂದ ಜನರ ಕಣ್ಣಿಗೆ ಮಂಕು ಬೂದಿ ಎರಚುತ್ತಾ ಜನರಿಗೆ ದಿಕ್ಕು ತಪ್ಪಿಸಿ ರಾಜಕಾರಣಕ್ಕೋಸ್ಕರ ಈ ಸಮುದಾಯಗಳನ್ನ ಬಲಿಪಶು ಮಾಡೋ ಅಂತ ಒಂದು ರೀತಿಯಲ್ಲಿ ಜನಸಾಮಾನ್ಯರನ್ನ ಅತ್ಯಂತ ತುಚ್ಛವಾಗಿ ಕಂಡ್ರ ಅಂತ ಒಂದು ಮುಖ್ಯಮಂತ್ರಿ ಅಂತಾನೆ ನಾನು ನೋವಿಂದ ಹೇಳ್ಬೇಕಾಗತ್ತೆ. ಒಂದು ಏನು ಇವರಿಗೆ ಯಾವುದೇ ರೀತಿ ಸಾಮಾಜಿಕ ನ್ಯಾಯ ಅಥವಾ ಯಾವುದೇ ರೀತಿ ಬದ್ಧತೆ ಇಲ್ಲ. ಇವರ ರಾಜಕಾರಣಕ್ಕೆ ಆ ಕಾಲಕ್ಕೆ ತಕ್ಕಂತೆ ಬಳಸ್ಕೋಬೇಕಷ್ಟೇ. ನೋಡಿ, ಈಗ ಏನು 10 ವರ್ಷದಿಂದ ಏನು ಇವರಿಗೆ ಕಾಯ್ದೆನೇ ಗೊತ್ತಿಲ್ವಾ ಹಂಗಾದ್ರೆ? ಇವರು ಹಿಂದುಳಿದ ವರ್ಗ ಚಾಂಪಿಯನ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಈಗ ಹಂಗಾರೆ ಹಿಂದುಳಿದ ವರ್ಗ ಶಾಶ್ವತ ಆಯೋಗ, ಅದು ಆ ಶಾಶ್ವತ ಆಯೋಗದ ಕಾಯ್ದೆ ಗೊತ್ತಿಲ್ಲ ಅಂತಂದ್ರೆ ಇವ್ರು ಎಂತ ಮುಖ್ಯಮಂತ್ರಿ? ಇವರು ಆ ಕಾಯ್ದೆನಲ್ಲಿ ಏನ್ ಹೇಳುತ್ತೆ? 10 ವರ್ಷಕ್ಕೆ ಜಾತಿ ಸೇರ್ಪಡೆ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಅಥವಾ ತೆಗಿಯುವಂಥದ್ದು ಆಗಿರ್ಬೋದು, 10 ವರ್ಷದ ಮೇಲ್ಪಟ್ಟಿ ಏನಾದರೂ ಆಯ್ತು ಅಂತಂದ್ರೆ ಅದನ್ನ ಪರಿಗಣಿಸೋದಕ್ಕಾಗಲ್ಲ ಅಥವಾ ಮಾನ್ಯತೆ ಮಾಡೋದಕ್ಕಾಗಲ್ಲ ಅಂತ ಇದೆ. ಬಟ್ ಇವರಿಗೆ ಗೊತ್ತಿದೆ 2015ನೇ ತಾರೀಕು ಏನು ಜಾತಿ ಗಣತಿ ಕಾಂತರಾಜ್ ವರದಿ ಏನು ಆಯೋಗ ರಚನೆ ಆಯ್ತು, ಅದಾದ್ಮೇಲೆ 10 ವರ್ಷಕ್ಕೆ ಅದಾದ್ಮೇಲೆ ಮಾನ್ಯತೆ ಇರಲ್ಲ ಅಂತೇಳಿ, ಅದಾದ್ಮೇಲೆ ಅದೇ ಕಾಂತರಾಜ ಆಯೋಗದ ವರದಿನೇ ಅದು ಮೂಲ ಪ್ರತಿನೇ ಮಾಯ ಆಗಿದೆ. ಆಮೇಲೆ ಅದು ವರದಿ ಅಲ್ಲ, ಅದು ಸಮೀಕ್ಷೆ ಅಲ್ಲ, ಟೇಬಲ್ ಸರ್ವೆ. ಕೇವಲ 2-3 ಸಮುದಾಯಗಳನ್ನ ಓಲೈಸಿಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ಮುಸಲ್ಮಾನ ಸಮುದಾಯ ಅಥವಾ ಕ್ರೈಸ್ತ ಧರ್ಮದ ಸಮುದಾಯಗಳನ್ನ ಓಲೈಸಿಕೊಳ್ಳೋದಕ್ಕೋಸ್ಕರ ಅವರ ಅಂಕಿಅಂಶಗಳನ್ನೆಲ್ಲ ಹೆಚ್ಚಿಗೆ ತೋರಿಸಿ ಅವರ ಒಂದು ಖುಷಿ ಪಡಿಸೋದಕ್ಕೋಸ್ಕರ ಇನ್ನಿತರೆ ವಿಶೇಷವಾಗಿ ಒಕ್ಕಲಿಗ ಮತ್ತೆ ಲಿಂಗಾಯತ SC ST ಸಮುದಾಯಗಳಿಗೂ ಅನ್ಯಾಯ ಮಾಡಿದಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತಂದ್ರೆ ನೋಡಿ, 2000 ನಮ್ಮ ಆವನೂರು ವರದಿನಲ್ಲಾಗಿರ್ಬೋದು 15% ಲಿಂಗಾಯತ ಸಮುದಾಯದ ಜನಸಂಖ್ಯೆ ಇದೆ. ಆಮೇಲೆ ಚಿನ್ನಪ್ಪ ರೆಡ್ಡಿ 1994 ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲೂ ಸಹ 1994ರಲ್ಲಿ 15ರಿಂದ 17% ಲಿಂಗಾಯತ ಸಮುದಾಯ ಇದೆ. ಈಗ ಹೇಳ್ತಾರೆ ಸಿದ್ದರಾಮಯ್ಯನವರು, ಅವ್ರಿಗೆ ಏನ್ ಕೋಪನೋ ಏನೋ ಗೊತ್ತಿಲ್ಲ ಲಿಂಗಾಯತ ಸಮುದಾಯದವ್ರ ಮೇಲೆ, 8.5% 66 ಲಕ್ಷ ಜನಸಂಖ್ಯೆ ಅಂತ ಹೇಳ್ತಾರೆ. ಗೌಡ ಲಿಂಗಾಯತ ಸಮುದಾಯ ಕೇವಲ 22 ಜನಸಂಖ್ಯೆ ಇದೆ ರಾಜ್ಯದಲ್ಲಿ ಅಂತ ಹೇಳ್ತಾರಲ್ಲ, ಅವ್ರ ಕನಿಷ್ಠ ಮಿನಿಮಮ್ 20-23 ಸಾವಿರ ಜನಸಂಖ್ಯೆ ಇದೆ. ಗಾಣಿಗ ಲಿಂಗಾಯತ ಬರೀ ಬೀಳಗಿನಲ್ಲೇ 30 ಸಾವಿರ ಜನಸಂಖ್ಯೆ ಇದೆ, ಅವ್ರಿಗೆ ಇಡೀ ರಾಜ್ಯದಲ್ಲಿ 23 ಸಾವಿರ ಜನಸಂಖ್ಯೆ ಇದೆ. ಮತ್ತೆ ಒಕ್ಕಲಿಗ ಸಮುದಾಯದೂ ಅಷ್ಟೇ. ಈಗ ಯಾಕೆ ಇವರು ಏಕಾಏಕಿ ತರಾತುರಿನಲ್ಲಿ ಇವರು ಇದು ಮಾಡಿದ್ರು ಅಂದ್ರೆ, ಜೂನ್ 6ನೇ ತಾರೀಕು ಸಚಿವ ಸಂಪುಟ ಸಭೆ ಇತ್ತು. ಅಲ್ಲಿ ಏನು ಆವೇಶ ರೋಷ ವೇಷದಿಂದ ನಾನೇ ಒಂದೇನೋ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಯಾರಿಗೂ ಪರಿಗಣಿಸದೇ ಇಲ್ಲ. ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನೇ ಅಥವಾ ಅವರ ಪಕ್ಷದ ಕಾರ್ಯಕರ್ತರು ಅಥವಾ ಮುಖಂಡರ ಭಾವನೆಗಳಿಗೆ ಯಾವುದೇ ರೀತಿ ಸ್ಪಂದಿಸ್ತಲೇ ಇವರು ಏಕಪಕ್ಷೀಯವಾದಂಥ ನಿರ್ಧಾರ, ಮುಂದಿನ ಸಚಿವ ಸಂಪುಟದಲ್ಲಿ ನಾನು ಅಂಗೀಕಾರ ಮಾಡ್ತೀನಿ, ಇದು ಜಾತಿ ಗಣತಿ ಕಾಂತರಾಜ್ ವರದಿ ಅಥವಾ ಜಯಪ್ರಕಾಶ್ ಯೋಗದ ವರದಿ ಅಂಗೀಕಾರ ಮಾಡ್ತೀನಿ. ಆದರೆ ಚೀಮಾರಿ ಆಯಿತು. ಇವ್ರ ಬಗ್ಗೆ ಆಲ್ರೆಡಿ ಲಿಂಗಾಯತ ಧರ್ಮ ಏನು ವೀರಶೈವ ಧರ್ಮ ಅಂತೇಳಿ ಒಡೆದು ಆಳುವ ನೀತಿ ಮಾಡಿದ್ರು. ಹೋದ್ಸಲ ಅದು ಕೈ ಅನುಭವ ಹೈಕಮಾಂಡಿಗೆ ಇತ್ತು, ಕಾಂಗ್ರೆಸ್ ಹೈಕಮಾಂಡ್ಗೆ. ಅವ್ರು ಕಾಂಗ್ರೆಸ್ ಹೈಕಮಾಂಡ್ ಅವರು ಒಂದು ಆಂತರಿಕವಾಗಿ ಒಂದು ಸಮೀಕ್ಷೆ ಮಾಡಿ ಅವರ ಒಂದು ಜನಪ್ರತಿನಿಧಿಗಳನ್ನ ಕರ್ಸ್ಕೊಂಡು ಮಾಹಿತಿ ತಗೊಂಡು ಡೆಲ್ಲಿ ಕರ್ಕೊಂಬಂದು ಚೀಮಾರಿ ಹಾಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚೀಮಾರಿ ಹಾಕಿ ಅವಮಾನ ಮಾಡಿ ಕಳಿಸಿದ್ದಾರೆ. ವೆಲ್ ಶಶಿಧರ ಆರಾಧ್ಯ ಅವರೇ, ಗಮನಿಸ್ತಾ ಇದ್ರಿ ಸಾಕಷ್ಟು ಜಟಾಪಟಿ. ಈ ಹಿಂದೆಯೂ ಕೂಡ ನಾವು ಮಾತನಾಡಿದ್ವಿ ಇದೇ ಜಾತಿ ಜನಗಣತಿ ವಿಚಾರವಾಗಿ. ಇದೊಂದು ಗ್ರೌಂಡ್ ಫ್ಲೋರ್ ಸರ್ವೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಶತಾಯಗತಾಯ ಪ್ರಯತ್ನಗಳಾಯ್ತು, ಈ ವರದಿಯನ್ನ ಬಿಡುಗಡೆ ಮಾಡಲೇಬೇಕು ಅಂತೇಳಿ ಬಣ ರಾಜಕೀಯವನ್ನು ಕೂಡ ನೋಡಿದ್ದೀರಿ. ಈಗ ಮತ್ತೆ ಮರು ಸರ್ವೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ ಅಂತೇಳಿ? ನೋಡಿ, ನಮ್ಮ ರಾಜ್ಯ ಸರ್ಕಾರ ಏನಿದೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತೆ ಅನ್ನೋ ರೀತಿಯಲ್ಲಿ ಹೊರಟಿದೆ. ಇನ್ನು ಈ ಸಮೀಕ್ಷೆ ಏನಂದ್ರೆ ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿ ಮಾಡಲಾಗಿದೆ. ಇದು ಅವಶ್ಯಕತೆ ಇರಲಿಲ್ಲ. ಕಾಂತರಾಜು ವರದಿಯ ಮೂಲ ಪ್ರತಿಗಳೇ ಇಲ್ಲ ಅಂದಮೇಲೆ ನೀವು ಬಿಡುಗಡೆ ಹೇಗೆ ಮಾಡಕ್ಕೆ ಸಾಧ್ಯ? ಅದು ಬಹಿರಂಗ ಆಗಿದೆ, ಲೀಕ್ ಆಗಿದೆ ಅಂತ ಹೇಳಿದ್ರೆ ನಿಮ್ದೇ ಒಂದು ಬೇಜವಾಬ್ದಾರಿತನ, ಸರ್ಕಾರದ ಬೇಜವಾಬ್ದಾರಿ ಅಲ್ವಾ? ಮತ್ತೆ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿಲ್ಲ ಅನ್ನೋದು ನಮ್ಮ ಎಲ್ಲರ ಒತ್ತಾಯ. ಎಲ್ಲ ಜಾತಿ ಸಮುದಾಯಗಳು ಸಹ ಹೇಳ್ತಾ ಇದ್ದು ಒಂದು ವೈಜ್ಞಾನಿಕವಾಗಿ ಮಾಡಿ. ನೀವು ಯಾವುದೇ ಜಾತಿ ಸಮುದಾಯಗಳು, ದೊಡ್ಡ ಸಮುದಾಯ ಆಗಲಿ ಸಣ್ಣ ಸಮುದಾಯ ಆಗಲಿ ಯಾವುದೇ ವಿರೋಧ ಮಾಡಿಲ್ಲ. ಆಗಬೇಕು. ಕಟ್ಟ ಕಡೆಯ ವ್ಯಕ್ತಿಗೂ ಸಹ
ಒಂದು ಸರ್ಕಾರದ ಸೌಲಭ್ಯಗಳು ಸಿಗಬೇಕು, ಕೆಳಹಂತದ ವ್ಯಕ್ತಿಗಳನ್ನ ಮೇಲೆ ಎತ್ತುವಂತ ಕೆಲಸ ಆಗಬೇಕು, ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಜಾತಿಯ ಸಮೀಕ್ಷೆ ಅವಶ್ಯಕತೆ ಇದೆ. ಇವರು ಕೇವಲ ನಮ್ಮ ಮಿತ್ರರು ಹೇಳಿದಾಗೆ ಬಿಜೆಪಿ ಮಿತ್ರರು ಹೇಳಿದ್ರು ಇದು ಟೇಬಲ್ ಸರ್ವೆ ಅಂತ. ಹಾಗೆ ಕಾಂಗ್ರೆಸ್ ವಕ್ತಾರರು ಯಾವಾಗ್ಲೂ ಹೇಳ್ತಾ ಇದ್ರು, ಮತ್ತೆ ಕಾಂಗ್ರೆಸ್ನ ಹಿರಿಯ ಸಚಿವರು ಸಹ ಹೇಳ್ತಾ ಇದ್ರು ನಮ್ಮ ಮನೆಗೆ ಬಂದಿದ್ರು ಅಂತ. ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ಪಕ್ಕದ ಮನೆಗೆ ಹೆಂಗ್ ಬಂದ್ರು ಅದಲ್ವಾ? ಈ ಒಂದ್ ಮನೆಗೆ ಬಂದು ಬಿಟ್ಟು ಇನ್ನೊಂದ್ ಮನೆಗೆ ಬಂದ್ರ? ಕೇವಲ ಕಾಂಗ್ರೆಸ್ ಮನೆಗಳು ಮಾತ್ರ ಬಂದ್ರ? ಕಾಂಗ್ರೆಸ್ ಕಾರ್ಯಕರ್ತರ ಮನೆಗಳು ಮಾತ್ರ ಬಂದ್ರ? ಇಲ್ಲ ಬೇರೆ ಇವ್ರು ಬೇರೆ ಪಕ್ಷದವ್ರು ಇವ್ರಿಗೆ ಹೋಗ್ಬಾರ್ದು ಅಂತ ಏನಾದ್ರ ಆಯ್ತಾ? ಇಂಥ ಇವ್ರದೇ ಪಕ್ಷದ ಒಂದು ನೇತಾರರು ಏನ್ ಹೇಳಿದ್ರು ಅದನ್ನ ಮಾತ್ರ ವರದಿ ಮಾಡಿದ್ರ? ಎಲ್ಲವೂ ಅನುಮಾನ ಆಗಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಮೊತ್ತ 2015ರಲ್ಲಿ ಸಿದ್ದರಾಮಯ್ಯನವರೇ ಸರ್ಕಾರ ಇರ್ತಕ್ಕಂಥದ್ದು, ಅವರೇ ಮುಖ್ಯಮಂತ್ರಿಗಳಿದ್ರು, ಕಾಂತರಾಜರು ಅವರನ್ನ ನೇಮಕ ಮಾಡಿದ್ರು, ಕಾಂತರಾಜು ವರದಿಯನ್ನ ರೆಡಿ ಮಾಡೋದಕ್ಕಂತ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿತ್ತು. ಆದ್ರೆ 18ರವರೆಗೂ ಆ ವರದಿನ ಇವರು ಸಲ್ಲಿಕೆ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಗೊಂದಲ ಏನು ಮಾಡ್ತಾ ಇದ್ರು, ವೀರಶೈವ ಲಿಂಗಾಯತರನ್ನು ಹೊಡಿಬೇಕು, ವೀರಶೈವ ಲಿಂಗಾಯತರನ್ನು ಹೊಡೆದ್ರೆ ನಾವು ದೊಡ್ಡ ಮಟ್ಟದ ಸಾಧನೆ ಮಾಡಿದಾಗುತ್ತೆ ಅಂತ. ಆದರೆ ಅವರು ಒಂದಾದರೂ ಇವ್ರನ್ನ ಏನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸಿದ್ರೆ ಆಗ ಬುದ್ಧಿ ಬಂತು. 2018ರಿಂದ 2023ವರೆಗೂ ಬುದ್ಧಿ ಬಂದಿತ್ತು. ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸೋದಕ್ಕೆ ಹೊರಟಿದ್ರು, ಒಂದು ಜಾತಿ ಸಮುದಾಯಗಳನ್ನು ಹೊಡೆಯೋದು ಅಂತ. ಲಿಂಗಾಯತ ಸಮುದಾಯ ಇವ್ರ ಮಿತ್ರರು ಹೇಳಿದಾಗೆ 75 ಲಕ್ಷ ತೋರಿಸಿದ್ರು, ಮತ್ತು ಒಕ್ಕಲಿಗ ಸಮುದಾಯನ 65 ಲಕ್ಷ ತೋರಿಸಿದ್ದಾರೆ, ಮತ್ತೆ ಮುಸಲ್ಮಾನ ಸಮುದಾಯನ 75 ಲಕ್ಷ ತೋರಿಸಿದ್ದಾರೆ. ಅಂದ್ರೆ ನೀವು ಘೋಷಣೆ ಮಾಡ್ಬೋದಾಯ್ತಲ್ಲ ಅಲ್ಪಸಂಖ್ಯಾತರಲ್ಲ ಇವರು ಅಂತ. ಆ ಧೈರ್ಯ ಆದ್ರೂ ನಿಮ್ಗಿದ್ಯಾ? ಆ ಬದ್ಧತೆಯನ್ನು ತೋರಿಸ್ತೀರಾ? ನೀವು ಒಂದೇ ಒಂದು ಮಾತು ಹೇಳಿದ್ರೆ ಇನ್ನು ಮುಂದೆ ಮುಸಲ್ಮಾನ ಸಮುದಾಯ ಅಲ್ಪಸಂಖ್ಯಾತರಿಲ್ಲ, ಅಲ್ಪಸಂಖ್ಯಾತರಿಂದ ಅವರು ನಾರ್ಮಲ್ ಆಗಿ ಬಂದ್ಬಿಟ್ಟಿದ್ದಾರೆ, ಜನರಲ್ ಬಂದಿದ್ದಾರೆ ಅಂತ ನೀವೇನಾದ್ರೂ ಒಬ್ಬ ಹೇಳಿಕೆ ಯಾವ್ದಾದ್ರು ಸಚಿವ ಹೇಳಿದಾರಾ? ಜಮೀರ್ ಅಹಮದ್ ಖಾನ್ ಅವ್ರ ಕಡೆಯಿಂದ ಹೇಳ್ಸಿದ್ರ ಹೋಗ್ಲಿ? ಇಲ್ಲಪ್ಪ ನಾವು ನಮ್ಮ ಸಮುದಾಯ ಇವತ್ತು ಈಕ್ವಲ್ ಆಗಿದೆ ಅಂತ. ಎಲ್ಲಿದೆ ಅಷ್ಟು ದೊಡ್ಡ ಮಟ್ಟದ ಸಮುದಾಯ? ಅಷ್ಟು ದೊಡ್ಡ ಮಟ್ಟದ ಅವ್ರದ್ದೇ ಸಮುದಾಯ ಇದ್ರೆ ನೀವು ಇಡೀ ಬೆಂಗಳೂರಿಂದ ಹಿಡಿದು ಚಾಮರಾಜನಗರ ಮತ್ತೆ ಗುಲ್ಬರ್ಗ, ಬೀದರ್ ಎಲ್ಲ ಹೋದ್ರೆ ಅಷ್ಟು ದೊಡ್ಡ ಮಟ್ಟದ ಸಂಖ್ಯೆ ಎಲ್ಲೂ ಕಾಣ್ತಾ ಇಲ್ಲ. ಅದು ಜನರಿಗೆ ಅರಿವಾಗುತ್ತೆ, ಪ್ರತಿಯೊಬ್ಬ ಜನರಿಗೆ ಗೊತ್ತಾಗುತ್ತೆ ಇಂಥ ಸಮುದಾಯ ಇಷ್ಟಿಷ್ಟಿದೆ ಅಂತ. ಹಾಗಾದ್ರೆ ಎಲ್ಲಾ ಕಡೆನೂ ಮುಸಲ್ಮಾನರ ಕ್ಯಾಂಡಿಡೇಟ್ಗಳೇ ಗೆಲ್ಬೋದಾಗಿತ್ತಲ್ಲ? ಯಾಕೆ ನೀವು ವೀರಶೈವ ಲಿಂಗಾಯತರಿಗೆ ಕೊಡ್ತೀರಾ, ಒಕ್ಕಲಿಗರಿಗೆ ಟಿಕೆಟ್ ಕೊಡ್ತೀರಾ? ಆ ಜಾತಿ ಒಂದು ಸಮೀಕರಣವನ್ನು ಮಾಡಿ ನೀವು ಯಾಕೆ ಟಿಕೆಟ್ಗಳನ್ನು ಕೊಡ್ತಾ ಇದ್ದೀರಾ? ಅಂದ್ರೆ ಸಮುದಾಯಗಳು ಅಲ್ಲಿ ಹೆಚ್ಚಿದೆ ಅನ್ನೋ ನಿಮ್ಮ ಸಮೀಕ್ಷೆ, ಒಳ ಸಮೀಕ್ಷೆ ನಿಮಗಿದೆ. ಆದ್ರೆ ಹೊರಗೆ ನೀವು ಯಾರನ್ನೋ ಓಲೈಕೆ ಮಾಡಬೇಕು, ಎಂಥದ್ದೋ ಓಲೈಕೆ ರಾಜಕಾರಣಗಳನ್ನ ಬಿಟ್ಬಿಡ್ಬೇಕು ಅಂತ ನಾನು ಈ ನಿಟ್ಟಿನಲ್ಲಿ ಅವ್ರನ್ನ ಆಗ್ರಹ ಪಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಇನ್ನು ಮುಂದೆ ವೈಜ್ಞಾನಿಕ ಕಾಂತರಾಜು, ಆಗಿನ ಆಂಜನೇಯ ಮತ್ತು ಸಿದ್ದರಾಮಯ್ಯನವರು ಇದಕ್ಕೆ ನೇರ ಹೊಣೆ ಆಗ್ತಾರೆ. ಯಾಕೆ ಈ ವರದಿ ಸರಿ ಇಲ್ಲ, ಮರು ಸಮೀಕ್ಷೆ ಮಾಡ್ತೀವಿ ಅಂದ್ರೆ ಯಾರ್ದು ಹಣ? ಜನರ ಹಣ, ಜನರ ತೆರಿಗೆ ಹಣ. ಈ ತೆರಿಗೆ ಹಣ ಪೋಲ್ ಮಾಡೋದಕ್ಕೆ ಇವರು ನೇರ ಹೊಣೆ ಆಗ್ತಾರಲ್ವಾ? ಇವರು ನೇರ ಹೊಣೆ ಆದ್ಮೇಲೆ ಇವರಿಗೆ ಒಂದು ತನಿಖೆ ಆಗ್ಬೇಕಲ್ಲ. ಇವ್ರು 3 ಜನರ ಮೇಲೆ, ಕಾಂತರಾಜ್ ಇವರು ಎಲ್ಲಿದ್ದಾರೆ ಅವ್ರ ಮೇಲೆ ತನಿಖೆ ಆಗ್ಬೇಕು, ಇಡಿ ತನಿಖೆ ಆಗ್ಬೇಕು, ಇಲ್ಲ CBI ತನಿಖೆ ಆಗ್ಬೇಕು. ಹಣ ಎಲ್ಲೋಯ್ತು? ಬರೀ ಟೇಬಲ್ಗಳಲ್ಲೇ ಹಂಚ್ಕೊಂಡ್ರ? ಸಿದ್ದರಾಮಯ್ಯನವ್ರ ಮೇಲೂ ತನಿಖೆ ಆಗ್ಬೇಕು, ಇಡಿ ತನಿಖೆ ಆಗ್ಬೇಕು, ಗೊತ್ತಾಗ್ಬೇಕು, ಜನಕ್ಕೆ ಗೊತ್ತಾಗ್ಬೇಕು 165 ಕೋಟಿ ಹೇಗೆ ಖರ್ಚು ಮಾಡಿದ್ರೆ. ಯಾರ ಮನೆಗೂ ಹೋಗ್ಲಿಲ್ವಲ್ಲ ನೀವು? ಸ್ಯಾಂಪಲ್ ಅಂತ ಹೇಳಿದ್ರಲ್ಲ, ಎಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರಾ? 10% ಮಾಡಿದ್ರ, 20% ಮಾಡಿದ್ರ, 10% ಸ್ಯಾಂಪಲ್ ಕಲೆಕ್ಷನ್ ಮಾಡೋದಕ್ಕೆ ಎಷ್ಟು ಜನ ಬಳಸಿದ್ರಿ? ಆ ಜನರಿಗೆ ನೀವು ಎಷ್ಟು ಹಣ ಪೇ ಮಾಡಿದ್ರಿ? ಮತ್ತೆ ಸಿದ್ದರಾಮಯ್ಯನವ್ರಿಗೆ ಏನಾದ್ರೂ ನೀವು PCM ತರ ಏನಾದ್ರೂ ಪೇ ಮಾಡಿದ್ರಾ? ಎಲ್ಲವನ್ನೂ ಸಹ ಬಹಿರಂಗಗೊಳಿಸಬೇಕಾಗುತ್ತೆ. ಆ ಬಹಿರಂಗಗೊಳಿಸಬೇಕು ಅಂದ್ರೆ ಈ ನಿಟ್ಟಿನಲ್ಲಿ ಈಗಲೇ ಇಡಿ ಅಥವಾ CBI ನ ಒಂದು ಸಂಸ್ಥೆಯಿಂದ ನೀವು ಪ್ರಕರಣ ದಾಖಲೆ ಮಾಡಿಕೊಂಡು ಇವ್ರ ಮೇಲೆ ತನಿಖೆ ಮಾಡಬೇಕು. ಮತ್ತೆ ಇದು ಜವಾಬ್ದಾರಿ ಒಂದು ಸರ್ಕಾರ ನಡೆದುಕೊಳ್ಳುವ ರೀತಿ ಅಲ್ಲ. ಯಾಕಂದ್ರೆ ಯಾವುದಕ್ಕೂ ಯಾಕೆ ಜಾತಿ ಗಣತಿ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರದ ಜಾತಿ ಗಣತಿ ಬಂದ ನಂತರ ನಿಮಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಯಾವ ಜಾತಿಗಳು ಎಷ್ಟೆಷ್ಟು ಇದಾವೆ, ಎಷ್ಟೆಷ್ಟು ವಾಲ್ಯೂಮ್ ಇದೆ ಅಂತ. ಆ ವಾಲ್ಯೂಮ್ ಪ್ರಕಾರ ನೀವು ಒಳ ಮೀಸಲಾತಿಗಳನ್ನು ಕೊಡಬಹುದು. ಉದ್ದೇಶ ಒಳ್ಳೇದಾಗಿತ್ತು, ಉದ್ದೇಶ ಒಳ್ಳೆಯದು. ಸಿದ್ದರಾಮಯ್ಯ 2015ರಲ್ಲಿ ಮಾಡ್ಬೇಕಾದ್ರೆ ಕಾಂತರಾಜು ಇದನ್ನ ಮಾಡ್ಬೇಕಾದ್ರೆ ನಿಯೋಗ ಮಾಡ್ಬೇಕಾದ್ರೆ, ಆದ್ರೆ ಬರ್ತಾ ರಾಜಕೀಯ ಅದಕ್ಕೆ ಬೆರೆಸಿ ಹಣವನ್ನು ಲೂಟಿ ಮಾಡಿದ್ದೀರಾ. ಈ ಹಣವನ್ನ ಕರ್ನಾಟಕ ಜನರ ತೆರಿಗೆ ಹಣವನ್ನು ನೀವು ಲೂಟಿ ಮಾಡಿದ್ದೀರಾ. ಈಗ ನೀವು ಆ ಸ್ಥಾನದಲ್ಲಿ ಈ ಜವಾಬ್ದಾರಿಯುತವಾದಂತ ಮುಖ್ಯಮಂತ್ರಿ ಆಗಿದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ನೀವು ಇದಕ್ಕೆ ತನಿಖೆಗೆ ನೀವು ಎದುರಿಸಿ ನಮಗೆ ಲೆಕ್ಕ ಕೊಡಿ ಸ್ವಾಮಿ. ನಾವು ಜನತೆ ಕೇಳ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಜಾತಿ ಜನಗಣತಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಜಟಾಪಟಿ ನಡೀತಾ ಇದೆ. ಈ ಹಿಂದೆ ಒಂದು ವಿಚಾರ ಮುನ್ನೆಲೆಗೆ ಬಂದಿತ್ತು, ಇಲ್ಲಿ ಹಿಂದೂ ಸಮುದಾಯಗಳನ್ನ ಒಡೆದು ಆಡುವ ನೀತಿಗಳಾಗ್ತಾ ಇವೆ, ಇದಕ್ಕೆ ನಮ್ಮ ವಿರೋಧ ಅಂತ ಹೇಳಿ ಒಂದಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು.
ಈ ಹಿಂದೆ ಜಾತಿ ಜನಗಣತಿ ವರದಿ ಬಿಡುಗಡೆ ಆಗುತ್ತೆ ಎಂದ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ವಿರೋಧಗಳು ವ್ಯಕ್ತವಾಗಿತ್ತು. ಒಂದ್ ಕಡೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲೇ ಪರವಿರೋಧ ಚರ್ಚೆಗಳಾಗಿ ಒಂದಷ್ಟು ನಾಯಕರು ಮುಖ್ಯಮಂತ್ರಿಗಳ ಎದುರಲ್ಲೇ ನೇರವಾಗಿ ಹೇಳಿಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ಈ ವರದಿ ಬಿಡುಗಡೆ ಆಗಬಾರ್ದು, ಬಿಡುಗಡೆ ಆದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ. ಅಲ್ಲಿಂದ ಶುರುವಾದಂಥ ಜಟಾಪಟಿ ಈಗ ಮರು ಸರ್ವೆ ಹಂತಕ್ಕೆ ಬಂದು ತಲುಪು ನಿಂತಿದೆ. ಕಾಂಗ್ರೆಸ್ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡಿಬೇಕು. ದರ್ಶನ್ ಅವರೇ, ಈಗ 90 ದಿನಗಳ ಟೈಮ್ ಇದೆ ಅಂತ ಹೇಳಿದ್ರೆ ಈ ಮರು ಸರ್ವೆಗೆ ಸಾಕಾಗುತ್ತೆ ಸರ್ ಎಲ್ಲ ಸಮುದಾಯದವರನ್ನ ಎಲ್ಲ ಜಾತಿಯವರನ್ನ ಲೆಕ್ಕ ಹಾಕೋಕೆ? ಈಗ ಒಟ್ಟು ಮೊದಲು ನಾವು ಏನು ಜಾತಿ ಗಣತಿಯನ್ನು ಮಾಡಿದ್ವಿ, ಆವಾಗ ಒಟ್ಟು 1,33,410 ಜನ ಸಿಬ್ಬಂದಿಗಳು, 22,289 ಮೇಲ್ವಿಚಾರಕರು ಅದಕ್ಕೆ ಅವರನ್ನು ಸಮಿತಿ ಅಂದರೆ ಅದು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ತೊಡಗಿಸ್ಕೊಂಡಿದ್ರು. ಸೊ ಅದಾಗಿ ಅವತ್ತಿನ ದಿನಮಾನಸಕ್ಕೆ ಏನೇನು ಖರ್ಚಾಗಿದೆ ಮತ್ತಿನ್ನೊಂದಾಗಿದೆ, ಆರೋಪಗಳು ಸಾವಿರ ಮಾಡ್ಬೋದು, BJP ಅವ್ರು ಮಾಡಲಿ, ಆಮ್ ಆದ್ಮಿ ಅವ್ರು ಮಾಡಲಿ, ಅವ್ರ ವಿರೋಧ ಪಕ್ಷ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಆದರೆ ಏನು ಸಂವಿಧಾನದ ಆಶಯಗಳಿಗೆ ನಾವು ಗೌರವಿಸಬೇಕಾಗ್ತದೆ. ಒಂದು ಎಲ್ಲ ಸಮುದಾಯಗಳು ಈ ತಳಮಟ್ಟ ಯಾವುದು ಕಟ್ಟ ಕಡೆಯ ತಳಮಟ್ಟ ಅನ್ನೋ ಪದ ತಪ್ಪಾಗ್ತದ, ಹೇಳಲಿಕ್ಕೆ ಹೋಗೋದಿಲ್ಲ, ಕಟ್ಟ ಕಡೆಯ ಆತನಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕಾಗ್ತದೆ. ಹಾಗಾಗಿ ಇವಾಗ 10 ವರ್ಷ ಹಿಂದಿನ ಇಟ್ಕೊಂಡು ನಾವು ಈಗ ಡ್ರಾಗ್ ಮಾಡ್ತಾ ಕೂತ್ಕೊಂಡ್ರೆ ಅನೇಕ ಜನನೂ ಆಗಿದೆ, ಮರಣನೂ ಆಗಿದೆ, ಅವರ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತುಂಬಾ ಸಮಾಜದಲ್ಲಿ ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ನಿಮ್ಗೆ ಗೊತ್ತಿರುವಂತ ಈ ವಿಚಾರ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಸರ್? ಹಾಗಾದ್ರೆ ನೋಡಿ, ಈಗ ಹೊಸದ್ ಮಾಡಬೇಕು ಅಂತ ಆಯ್ತು ಸರ್, ಇವಾಗ ನಮ್ಮ ಹೈಕಮಾಂಡ್ ಬಗ್ಗೆ ಇವರೇ ಒಳಗಡೆ ಕೂತಿರೋರ್ ತರ ಎಲ್ಲ ಚರ್ಚೆ ಮಾಡಿದ್ರು, ಸ್ವಾಗತ. ಅವ್ರು ಏನಾದ್ರು ಹೇಳಿ, ರಾಹುಲ್ ಗಾಂಧಿ ಅವರು ನಮ್ಮ ಚುನಾವಣೆ ಬಿಫೋರೆ ನಮ್ಮ ಪ್ರಣಾಳಿಕೆನಲ್ಲೇ ನಾವು ಹೇಳಿದ್ವಿ, ಜಾತಿ ಗಣತಿಯನ್ನ ಮಾಡ್ತೀವಿ, ಎಲ್ಲಾ ಸಮುದಾಯದವರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಅನ್ನುವಂಥ ಬದ್ಧತೆ ಮೇಲೆ ನಾವು ಹೋಗಿದ್ದು. ಆಯ್ತು ಸರ್, ಈಗ ಇದು ಸಂವಿಧಾನದ ಆಶಯ ಅಂತ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ದೇಶಕ್ಕೆ ಸಂವಿಧಾನ ಬಂದಾಗ್ಲೇನೆ ಇವರ ಆರ್ಗನೈಸರ್, ಹಿಂದೂ ಮಹಾಸಭಾದ ಆರ್ಗನೈಸರ್ ಪತ್ರಿಕೆ ನಾವು ಸಂವಿಧಾನ ಒಪ್ಪಲ್ಲ, ಮನುವಾದ ಬೇಕು ಅಂದವರು. ಇವರು 400 ಪಾರ್ ಆದ್ರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂದರು. ಅನಂತ್ ಕುಮಾರ್ ಹೆಗಡೆ ಒಂದೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ನಾವು ಸಂವಿಧಾನ ಬದಲಾಯಿಸೋದಕ್ಕೆ ಬಂದಿದ್ದೀವಿ ಅಂತ ಅಂದವರು. ಇನ್ನು ಮೋಹನ್ ಭಾಗವತ್ ಅವರು ಈ ಜಾತಿಗಳು ಇರಲೇಬಾರದು ಅಂದವರು. ಈ ರೀತಿ ಅನೇಕ ವಿಚಾರಗಳು, ಚರ್ಚೆಗಳು ಈ ಸಮಾಜದಲ್ಲಿ ನಡೆದಿದೆ. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಾನು ನಮ್ಮ ಸರ್ಕಾರ ಬಂದ್ರೆ ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಮೊನ್ನೆ ಇತ್ತೀಚೆಗೆ ಕೇವಲ 4 ತಿಂಗಳ ಮುಂಚೆ ಅವರು ಸಂವಿಧಾನ ಬದಲಾಯಿಸ್ತೀನಿ ಅನ್ನುವಂತ ಪದವನ್ನ ಹೇಳಲಿಲ್ಲ. ನಾವು ಸಂವಿಧಾನವನ್ನ ತಲೆ ಮೇಲೆ ಹೊತ್ತು ತಿರುಗುವಂತವ್ರು, ಸಂವಿಧಾನ ಬದಲಾಯಿಸೋದು ಅಥವಾ 400 ಪಾರ್ ಅಂದವರು ನೀವುಗಳು ಸರ್. ಆಯ್ತು, ಇವತ್ತು ಒಂದು ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ಅಂದ್ರೆ 90 ದಿನ ಅಂದ್ರೆ ನನ್ನ ಸಚಿವ ಸಂಪುಟ ಆಗಿ ಇಲ್ಲಿಂದ 90 ಅಲ್ಲ, ಅಧಿಕೃತವಾಗಿ ಸರ್ಕಾರ ಒಂದು ಸರ್ಕ್ಯುಲರ್ ನ ಕೊಟ್ಟ ಮೇಲೆ ಅವತ್ತಿಂದ 90 ದಿನಗಳ ಕಾಲಾವಧಿನಲ್ಲಿ ಅದಕ್ಕೂ ಬೇಕಾಗಿರ್ತಕ್ಕಂತಹ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡು ಅವರಿಗೆ ಪ್ರಾಪರ್ ತರಬೇತಿಯನ್ನು ಕೊಟ್ಟು ಒಟ್ಟು 50 ಕಾಲಂಗಳ ಪ್ರಶ್ನೆಗಳಿರ್ತವೆ. ಅವರ ಕುಟುಂಬದಲ್ಲಿ ಏನೇನು ಕೇಳಬೇಕು ಅಂತ 50 ಕಾಲಂಗಳ ಪ್ರಶ್ನೆಗಳು ಇರ್ತದೆ. ಆ ಪ್ರಶ್ನೆಗಳ ಅನ್ವಯ ಇದೊಂದು ತಾಂತ್ರಿಕವಾಗಿ ಮತ್ತೆ ಸರಿಯಾದ ರೀತಿಯಾದಂತಹ ರೂಪುರೇಷೆ ಇಟ್ಕೊಂಡು ನಾವು ಈ ಜಾತಿ ಸಮೀಕ್ಷೆಯನ್ನ ಮಾಡ್ತೀವಿ. ಉದ್ದೇಶ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಕೊಡಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಬಿಜೆಪಿಯವರು ನೀವು ರಾಜಕೀಯ ಪ್ರಶ್ನೆ ಮಾಡ್ತಿರಲ್ಲ, ನರೇಂದ್ರ ಮೋದಿ ಅವರು 11 ವರ್ಷ ಈ ದೇಶದ ಪ್ರಧಾನಿಯಾಗಿದ್ರಲ್ಲ, 21ರಲ್ಲಿ ಜನಗಣತಿ ಮಾಡ್ಬೋದಿತ್ತು, ಜಾತಿ ಗಣತಿ ಮಾಡ್ಬೋದಿತ್ತು. ಮೊನ್ನೆ ತಾನೇ ಹೇಳಿದಾರಲ್ಲ, ಜಾತಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಇದ್ದಿದ್ನ ಯಾವ್ದನ್ನ ಬಿಟ್ಟಾರೆ ಸರ್, ಗ್ಯಾರಂಟಿ ಅಂದ್ರೆ ಅದನ್ನ ಕಾಪಿ ಮಾಡ್ತಾರೆ, ಜಾತಿ ಗಣತಿ ಅಂದ್ರೆ ಅದನ್ನ ಕಾಪಿ ಮಾಡ್ತಾರೆ. ನಮ್ಮ ಏನು ಹಳೆ ಯೋಜನೆಗಳಿದ್ವು ಅವು ಹೆಸರುಗಳನ್ನ ಬದಲಾಯಿಸ್ತಾರೆ, ಅದನ್ನ ಬದಲಾಯಿಸ್ತಾರೆ. ಅದನ್ನ ಬಿಟ್ಟು ನರೇಂದ್ರ ಮೋದಿ ಅವರು ಕೊಡುಗೆ ಯಾವ ಸಮಾಜಕ್ಕೆ ಯಾವ ಸಮುದಾಯಕ್ಕೆ ನ್ಯಾಯವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳ್ಬಿಡ್ಲಿ. ಇವರಿಂದ ನಾವು ಯಾವ್ದೇ ನಿರೀಕ್ಷೆ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ ಸರ್. ಆದ್ರೆ ಕಾಂಗ್ರೆಸ್ ಸರ್ಕಾರ ನಾವು ನುಡಿದಂತೆ ನಡೆಯುವಂತವ್ರು ಖಂಡಿತವಾಗ್ಲೂ ನಾವು ಏನು ಇದು ಸರ್ಕ್ಯುಲರ್ ಬರ್ತದೆ ಅದಾಗಿ 90 ದಿನಕ್ಕೆ ಈ ವರದಿಯನ್ನ ನಾವು ತರಿಸ್ಕೊಳ್ತೀವಿ, ಸಮಾಜದ ಮುಂದೆ ಇಡ್ತೀವಿ ಸರ್. ಎಸ್, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಲೋಹಿತ್ ಅವರೇ, ಈ ಹಿಂದೆ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಿಸಿದಂತೆ. ದರ್ಶನ್ ಅವರು ಕೂಡ ಉಲ್ಲೇಖ ಮಾಡ್ತಾ ಇದ್ರು, ಒಂದಷ್ಟು ಮಾನದಂಡಗಳಿವೆ, ಆ ಮಾನದಂಡಗಳ ಪ್ರಕಾರ ನಮ್ಮ ಸರ್ವೆಗಳು ನಡೆಯುತ್ತೆ ಅಂತೇಳಿ. ಈ ಹಿಂದಿನ ವರದಿಯಲ್ಲಿ ಕೆಲವೊಂದಿಷ್ಟು ಜನ ತಮ್ಮ ಜಾತಿಯನ್ನ ಹೇಳೋದಕ್ಕೆ ಇಷ್ಟಪಟ್ಟಿಲ್ಲ, ಕೆಲವರಿಗೆ ತಮ್ಮ ಜಾತಿಯನ್ನೇ ಗೊತ್ತಿಲ್ಲ, ಇನ್ನೊಂದಿಷ್ಟು ಜನ ಗೊತ್ತಿದ್ರು ಕೂಡ ಹೇಳಿಲ್ಲ. ಇನ್ನು ಮುಂದೆ ಆಗುವಂತ ಸರ್ವೆಯಲ್ಲೂ ಇದೇ ಆಗ್ಬೋದಲ್ವ ಸರ್? ನೋಡಿ ಸರ್, ಕಳೆದ 2011ರಲ್ಲಿ 11 ಸೆನ್ಸಸ್ ಅಲ್ಲಿ 6.11 ಕೋಟಿ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಇತ್ತು. 2015ರಲ್ಲಿ ಇವ್ರು ಏನು 11/4/2015ಕ್ಕೆ ಕಾಂತರಾಜು ಆಯೋಗ ಒಂದು ಸಮೀಕ್ಷೆ ಪ್ರಾರಂಭ ಆಗುತ್ತೆ, ಅವಾಗ 6.35 ಕೋಟಿ ಇತ್ತು. ಅದು 35ಕ್ಕೆ ಮುಗಿಯುತ್ತೆ. 35ಕ್ಕೆ ಮುಗಿಯುವಂಥ ಸಂದರ್ಭದಲ್ಲಿ 5.998 ಕೋಟಿ
5.98 crores ಅಷ್ಟು ಜನಸಂಖ್ಯೆಗೆ ಕರ್ನಾಟಕ ರಾಜ್ಯ ಜನಸಂಖ್ಯೆ ಒಳಪಡುತ್ತೆ ಸಮೀಕ್ಷೆಗೆ. ಸೊ ಅಲ್ಲಿ 1.60 ಲಕ್ಷಗಳಷ್ಟು ಸಿಬ್ಬಂದಿ ವರ್ಗದವ್ರು ಕೆಲಸ ಮಾಡ್ತಾರೆ. ಅದ್ರಲ್ಲಿ 1.33 ಲಕ್ಷದಷ್ಟು ಶಿಕ್ಷಕರು ಮತ್ತೆ ಅಧ್ಯಾಪಕರು ಕೆಲಸ ಮಾಡ್ತಾರೆ ಈ ಸಮೀಕ್ಷೆ ವರದಿ ಕೊಡೋದಕ್ಕೆ. ಈ ರೀತಿ ಕೊಟ್ಟಂಥದ್ದು ಏನಿದೆ ಇವರ ಒಂದು ಈಗ ವರದಿ ದತ್ತಾಂಶ ಏನು ಸಂಗ್ರಹ ಮಾಡಿದ್ರಲ್ಲ, ಈಗ 10 ವರ್ಷ ಇವ್ರದೇ ಸರ್ಕಾರ, 7 ವರ್ಷ, 5 ವರ್ಷ ಸಂಪೂರ್ಣ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇತ್ತು. ಆಮೇಲೆ 2 ವರ್ಷ ಸಮ್ಮಿಶ್ರ ಸರ್ಕಾರ, ಇವರು ಕುಮಾರಸ್ವಾಮಿ ಅವರು JDS ಅವ್ರ ಜೊತೆ ಭಾಗಿಯಾಗಿದ್ರು. ಇವರು ಅವಾಗ 7 ವರ್ಷ 8 ವರ್ಷ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಒಂದು ಬದ್ಧತೆ ಪ್ರದರ್ಶನ ಮಾಡ್ದಲೆ ಈಗ ದತ್ತಾಂಶ ಅವೈಜ್ಞಾನಿಕ ಅಂತ ಹೇಳಿ ಏಕಾಏಕಿ ಹೇಳ್ತಾರೆ ಅಂತಂದ್ರೆ, ಈಗ ಹಂಗಾದ್ರೆ ಕಾಂತರಾಜು ಆಯೋಗದ ವರದಿ ಆಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿನ ಹಂಗಾರೆ ದತ್ತಾಂಶ ಅವೈಜ್ಞಾನಿಕ ಅಂದ್ರೆ ಅವ್ರಿಗೆ ಏನ್ ಶಿಕ್ಷೆಗೆ ಒಳಪಡಿಸ್ತೀರ? ಹಂಗಾದ್ರೆ 1.165 ಕೋಟಿಗೆ ಹಂಗಾರೆ ಆ ದುಡ್ಡನ್ನು ಏನ್ ಲ್ಯಾಪ್ಸ್ ಆಗಿದೆ ಅದಕ್ಕೆ ಯಾರು ಹೊಣೆಗಾರಿಕೆ? ಅದಕ್ಕೆ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಣೆಗಾರಿಕೆ ಹೊರಬೇಕಾಗತ್ತೆ. ಅವ್ರು ರಾಜೀನಾಮೆ ಕೊಡಬೇಕಾಗತ್ತೆ. ಅವ್ರು ಅಸಮರ್ಪಕವಾದಂತ ಏನು ಸರ್ಕಾರ ನಡೆಸ್ತಾ ಇದ್ದಾರೆ. ಈಗ ವಿಶೇಷವಾಗಿ ಬರೀ ಇದೊಂದೇ ಜಾತಿ ಗಣತಿ ಒಂದೇ ಅಲ್ಲ, ಎಲ್ಲದಕ್ಕೆ ಇಟ್ವಿಕೇಟ್ ಇವ್ರದೇ ಸ್ವಯಂಕೃತ ಅಪರಾಧಗಳು. ಯಾವುದೇ ರೀತಿ ಬದ್ಧತೆ ಇಲ್ಲ. ಜಾತಿ ಗಣತಿ, ಒಳ ಮೀಸಲಾತಿ ತಗೊಳ್ಳಿ, ದಲಿತ ಸಮುದಾಯಗಳಿಗೆ ಅವ್ರ ಕಣ್ಣಿಗೆ ಮಂಕು ಬುದ್ಧಿ ಎರ್ತಾನೆ ಬರ್ತಾ ಇದ್ದಾರೆ. ಕಳೆದ 30-35 ವರ್ಷದಿಂದ ಮಾದಿಗ ಸಮುದಾಯದವರು ಹೋರಾಟ ಮಾಡ್ಕೊಂಡು ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಅಂತಂದಾಗ ಅದೇ ಇನ್ನೂ ಮಾಡೋದಕ್ಕಾಗಿಲ್ಲ. ಅಲ್ಲಿ ನಾಗಮೋಹನ್ ದಾಸ್ ಆಗಿ ಏನ್ ಬೈ ಎಲೆಕ್ಷನ್ ಬಂತಲ್ಲ, ಯಾವ್ದಾದ್ರೂ ಒಂದು ಕಷ್ಟ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾತ್ರ ಜಾತಿಗಳನ್ನ ತಂದಿಟ್ಟು ಒಂದು ಶೀಲ್ಡ್ ತರ ಉಪಯೋಗಿಸ್ತಾರೆ ಸಿದ್ದರಾಮಯ್ಯ ಅವರು. ನೀವು ಗಮನಿಸಬೇಕಾರೆ ನೋಡಿ, ಮೊನ್ನೆ 3 ಏನು ಬೈ ಎಲೆಕ್ಷನ್ ಆಯ್ತಲ್ಲ, ಉಪಚುನಾವಣೆ ಆದ ಸಂದರ್ಭದಲ್ಲಿ ಏಕಾಏಕಿ ದಲಿತ ಸಮುದಾಯಗಳಿಗೆ ಕೆಂಗಣ್ಣಿಗೆ ಗುರಿ ಆಗ್ಬಿಟ್ಟಿದೀವಿ ಅಂತ ಹೇಳಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡ್ತಾರೆ. 90 ದಿನದಲ್ಲಿ ನಾವು ವರದಿ ತಗೊಂಡು ಅಂಗೀಕಾರ ಮಾಡಿ ನಾವು ಅದನ್ನ ಅನುಷ್ಠಾನ ಮಾಡ್ತೀವಿ ಅಂತಂದರು. ಇವತ್ತು 3-4 ಬಾರಿ ಅದು ಇನ್ನು ಮುಂದೂಡ್ತಾನೆ ಇದ್ದಾರೆ. ಇವತ್ತು ಕೇವಲ 1 ಕೋಟಿ ಚಿಲ್ಲರೆ ಅಷ್ಟು ದಲಿತ ಸಮುದಾಯದ ಒಂದು ಸಮೀಕ್ಷೆ ಮಾಡೋದಕ್ಕೆ ಇವರಿಗೆ ಇನ್ನು 90 ದಿನದಲ್ಲಿ ಆಗಿಲ್ಲ. ಇನ್ನು 7 ಕೋಟಿ ಜನಸಂಖ್ಯೆ ಇರುವಂತದ್ದನ್ನ ಸಮೀಕ್ಷೆ ಮಾಡೋದು ಸಾಧ್ಯನಾ? ಅದು ಅಸಾಧ್ಯ. ಜನಗಳಿಗೆ ಜಸ್ಟ್ ಅವ್ರನ್ನ ದಿಕ್ತಪ್ಪಿಸುವಂತ ಒಂದು ಪ್ರಯತ್ನ. ಮತ್ತೆ ಇವರು ಸಾಮಾಜಿಕ ನ್ಯಾಯ ಮತ್ತೆ ವರ್ಗೀಕರಣ, ಮೀಸಲಾತಿ ಹೆಚ್ಚಳ ಮಾಡ್ತೀನಿ ಈ ಒಂದು ವರದಿ ತಗೊಂಡು ಅಂತ ಹೇಳಿ ಏನ್ ಕೊಡ್ತಾ ಇದಾರಲ್ಲ, ಇದು ಯಾವುದೇ ಕಾರಣಕ್ಕೂ ಸಹ ಇವರ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಕನಿಷ್ಠ ಒಂದು ಸ್ವಲ್ಪನೂ ಅವರಿಗೆ ಒಂದು ನಂಬಿಕೆ ಇಲ್ಲ, ಒಂದು ವಿಶ್ವಾಸ ಇಲ್ಲ. ಇನ್ನ ಮುಂದೆ ಏನ್ ಅಕ್ಟೋಬರ್ ಬರುತ್ತೆ, ಅವ್ರು ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವರು ಯಾವುದನ್ನೂ ಮಾಡೋದಕ್ಕಾಗಲ್ಲ. ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ವೆಲ್ ಶಶಿಧರ್ ಆರಾಧ್ಯ ಅವರೇ, ಒಂದಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಈ ಹಿಂದಿನ ಜಾತಿ ಜನಗಣತಿ ವರದಿಯಲ್ಲಿ ಸಮುದಾಯಗಳನ್ನ ಒಡೆದು ಆಳುವ ನೀತಿಯನ್ನ ಮಾಡಲಾಗಿದೆ. ಯಾವುದೋ ಒಂದು ಸಮುದಾಯಕ್ಕೆ ಪ್ರಾಶಸ್ತ್ಯವನ್ನ ಕೊಡಲಾಗಿದೆ, ಯಾವುದೋ ಒಂದು ಸಮುದಾಯವನ್ನ ಒಲಿಸಿಕೊಳ್ಳೋದಕ್ಕೋಸ್ಕರ ಆ ವರದಿಯನ್ನ ರಚಿಸಲಾಗಿದೆ. ಅದು ಕೂಡ 4 ಗೋಡೆಗಳ ಮಧ್ಯದಲ್ಲಿ ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈಗ 90 ದಿನಗಳ ಕಾಲಾವಕಾಶ, ಸರ್ವೆಗಳಿಗೆ ಶಿಕ್ಷಕರನ್ನ ಉಪಯೋಗಿಸಿಕೊಳ್ಬೇಕು ಎನ್ನುವುದಾಗೂ ಕೂಡ ಹೇಳ್ತಾ ಇದ್ರು. ಶಾಲೆಗಳು ಆರಂಭ ಆಗಿದೆ. ಇದೆಲ್ಲ ಸಾಧ್ಯನಾ ಸರ್? ಹಾಗಾದ್ರೆ ನೋಡೋಣ ಸರ್ಕಾರ ಯಾವ ರೀತಿ ಅದನ್ನು ಕ್ರಮ ತಗೊಳುತ್ತಾ ಗೊತ್ತಾಗುತ್ತೆ. ಯಾಕಂದ್ರೆ ಈಗಾಗಲೇ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಡೋದಕ್ಕೆ ಮನೆಗೆ ಆಗಲೇ ಬರ್ತಾ ಇದ್ದಾರೆ. ಅಲ್ಲ, ಅವರು ಏನು ತಗೋತಾ ಇದ್ದಾರೆ ಅಂದ್ರೆ ಒಂದು SC ST ಇದ್ದು ಮಾತ್ರ ತಗೋತಾ ಇದ್ದಾರೆ. ಬೇರೆಯವ್ರದವ್ರು ತಲೆನೇ ಕೆಡಿಸ್ಕೊತಲ್ಲ. ಎಷ್ಟು ಜನ ಇದ್ದೀರಾ ಅದನ್ನು ಬರ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಇದ್ರ ಜೊತೆಗೆ ಇದನ್ನು ಮಾಡ್ಬೋದಾಗಿತ್ತು. ಏನು SC ST ನಾಗಮೋಹನ್ ದಾಸ್ ಅವರು ಆಯೋಗ ಏನು ಮಾಡಿದೆ, ಅವರನ್ನು ಸಮೀಕ್ಷೆಗೆ ನಿಯೋಜನೆ ಮಾಡಿದ್ದೀರಿ. ಅದ್ರ ಜೊತೆಗೇನೆ ಇದನ್ನ ಸಮೀಕ್ಷೆಗಳನ್ನು ಮಾಡ್ಬೋದಾಗಿತ್ತು. ಒಂದೊಂದೇ ಪಾರ್ಟ್ ವೈಸ್ ಹೋಬಳಿ, ಗ್ರಾಮ ಪಂಚಾಯತಿ ನಂತರ ಹೋಬಳಿ ನಂತರ ತಾಲೂಕು ಕೇಂದ್ರಗಳು, ಪಟ್ಟಣ ಪಂಚಾಯತಿಗಳು, ನಗರಸಭೆ BBMPಗಳು, ಮಹಾನಗರ ಪಾಲಿಕೆಗಳು, ಇಂಥದಕ್ಕೆಲ್ಲ ಒಂದು ಹಂತವಾಗಿ ಮಾಡ್ಕೊಬರ್ಬೋದಾಗಿತ್ತು. ಆದರೆ 90 ದಿನಗಳಲ್ಲಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವ್ರೇನಾಗುತ್ತೆ ಅಂದರೆ ಸ್ವಪ್ರತಿಷ್ಠೆಗೋಸ್ಕರ ಸಿದ್ದರಾಮಯ್ಯನವರು ಸ್ವಪ್ರತಿಷ್ಠೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನೇ ಹಿಂದ ನಾಯಕ, ಈ ರಾಜ್ಯದಲ್ಲಿ ಅತ್ಯುನ್ನತ ದೊಡ್ಡ ಮಟ್ಟದ ಅಹಿಂದ ನಾಯಕನ ಆಗಬೇಕು, ಮುಂದೆ ಅಜರಾಮರವಾಗಿರಬೇಕು, ಏನೋ ನಾನು ಒಂದು 500 ವರ್ಷ ಬದುಕ್ತೀನೇನೋ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇನ್ಯಾರು ಅಹಿಂದ ನಾಯಕರು ಆಗೋದಕ್ಕೂ ಸಾಧ್ಯ ಇಲ್ಲ, ಇನ್ಯಾರಿಗೂ ಆ ಕೆಪಾಸಿಟಿನೂ ಇಲ್ಲ, ಇನ್ಯಾರು ಆ ಜಾಗದಲ್ಲಿ ನನ್ನ ಬಿಟ್ಟರೆ ಇನ್ಯಾರು ಇಲ್ಲ ಅನ್ನುವ ರೀತಿಯಲ್ಲಿ ತಮ್ಮ ಅಹಂಕಾರವನ್ನು ತೋರ್ಪಡಿಕೆಗೊಳಿಸ್ತಾ ಇದ್ದಾರೆ. ಇದೆಲ್ಲ ಒಳ್ಳೆಯದಲ್ಲ. ಒಬ್ಬ ನಾಯಕನನ್ನು ಗುರುತಿಸುವುದು ತಾನು ಮಾಡಿರತಕ್ಕಂಥ ಒಳ್ಳೆ ಕೆಲಸಗಳಿಗೋಸ್ಕರ. ನೀವು ಈ ರೀತಿಯಾದಂತಹ ಜಾತಿಗಳ ಬಗ್ಗೆ ಒಂದು ಬೆಂಕಿಯನ್ನು ಇಟ್ಟು ಜಾತಿಗಳನ್ನು ವರ್ಗೀಕರಣಗೊಳಿಸಿ ಆ ಜಾತಿ ಹಾಗೆ ಈ ಜಾತಿ ಹೀಗೆ ಅನ್ನುವ ರೀತಿಯಿಂದ ಆ ನಾಯಕನು ಯಾವ ರೀತಿಯಾದರೂ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಹ ಇದು ನಾವು ಪ್ರತಿ ಸರಿನೂ ಹೇಳ್ತಾ ಇದ್ದೀವಿ, ಇದು ವೈಜ್ಞಾನಿಕವಾಗಿ ನೀವು ಮಾಡಿಲ್ಲ. ವೈಜ್ಞಾನಿಕವಾಗಿ ಮನೆಗೂ ನೀವು
ತಲುಪಿದ್ರೆ ಯಾರು ಕ್ವಶನ್ನೇ ಮಾಡ್ತಾ ಇರಲಿಲ್ಲ. ಇದಕ್ಕೆ ಕೆಲವು ಮುಂಚೆ ಹೇಳ್ತಾ ಇದ್ರು ಇದು ನಾವು ಮನೆಗೆ ಹೋಗಿದ್ದೀವಿ ಅಂತ ಕೆಲವು ನಾಯಕರು ಹೇಳ್ತಾ ಇದ್ರು. ಆಮೇಲೆ ಯೂಟರ್ನ್ ಮಾಡ್ಕೊಂಡ್ರು, ಇಲ್ಲ ಸ್ಯಾಂಪಲ್ ಮಾಡಿದ್ದೀವಿ 10% 20% ಮಾಡಿದ್ವಿ. ಮತ್ತೆ ಏನಾಯ್ತು, ವರದಿಗಳು ಹಳೆ ಮೂಲ ಪ್ರತಿ ಹೊರಟೋಯ್ತು ಅಂತ ಹೇಳಿದ್ರು. ಎಲ್ಲವೂ ಗೊಂದಲಮಯ ಮಾಡ್ಕೊಂಡಿದ್ದೀರಾ. ನಮ್ಮ ಮಿತ್ರರು ಹೇಳಿದಾಗ ಯಾವುದಾದ್ರು ಸಂದಿಗ್ಧ ಪರಿಸ್ಥಿತಿನಲ್ಲಿ ಈ ಜಾತಿ ಗಣತಿಯನ್ನು ಮುಂದೆ ಇಡೋದು, ಜನರ ಅಟೆನ್ಷನ್ ಡೈವರ್ಟ್ ಮಾಡುವಂತಹ ಕೆಲಸಗಳನ್ನು ಮುಖ್ಯಮಂತ್ರಿಗಳು ಸದಾಕಾಲ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ರಾಜಕೀಯ ಚಾಣಾಕ್ಷತೆಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಅದೆಲ್ಲ ಬೇಕಾಗಿರ್ತಕ್ಕಂಥದ್ದು. ಮತ್ತು ಉಪಪಂಗಡದಲ್ಲಿ ಅತ್ಯಂತ ವ್ಯತ್ಯಾಸಗಳಾಗಿದ್ದಾವೆ. ಮತ್ತು ಎಡಬಲ SC/ST ನಲ್ಲಿ ಎಡಬಲದ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಕೆಲವು ಜನರು ಅದನ್ನು ಉಪಯೋಗ ಪಡ್ಕೊತಾ ಇದ್ದಾರೆ, ಕೆಲವು ಜನಗಳು ಉಪಯೋಗ ಪಡ್ಕೊಳಕ್ ಆಗ್ತಾ ಇಲ್ಲ. ದೊಡ್ಡ ಮಟ್ಟದ ವಾಲ್ಯೂಮ್ ಜಾಸ್ತಿ ಇರತಕ್ಕಂತಹ ಒಂದು ಒಳಪಂಗಡಗಳು ಅದನ್ನ ಅನುಭವಗಳ ರಾಜಕೀಯದಾಗ್ಲಿ ಇನ್ನೊಂದು ಮತ್ತೊಂದು ಮಾಡ್ಕೊಳಕ್ ಆಗ್ತಾ ಇಲ್ಲ. ಕಡಿಮೆ ಇರತಕ್ಕಂತಹ ಕೆಲವು ಉಪಪಂಗಡಗಳು ಅತಿ ಹೆಚ್ಚು ಅದನ್ನ ಲಾಭವನ್ನು ಪಡ್ಕೊಳ್ತಾ ಇದ್ದಾವೆ. ಅದಕ್ಕೆ ಉದಾಹರಣೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪರಮೇಶ್ವರ್ ಅವರು, ಸಾಕಷ್ಟು ಜನ ಇದಕ್ಕೆ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಮುನಿಯಪ್ಪ, KH ಮುನಿಯಪ್ಪನವರು ಆ ಒಂದು ತಂಡ ಏನಿದೆ ಅದು ಉಪಯೋಗ ಪಡ್ಕೊಳಕ್ ಆಗ್ತಾ ಇಲ್ಲ. ಗ್ರೌಂಡ್ ರಿಯಾಲಿಟಿ ಹೇಳ್ತಾ ಇದ್ದೀನಿ ನಾನು ಓವರ್ ಆಲ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನ ಆಗಬೇಕು ಅಂದ್ರೆ ಒಂದು ರೀತಿಯಾದಂತಹ ಸಮೀಕ್ಷೆ ಅತ್ಯವಶ್ಯ. ಸಮೀಕ್ಷೆಯನ್ನು ಬಂದ ತಕ್ಷಣ ಅದು ಅನುಷ್ಠಾನಗೊಳಿಸುವಂತಹ ಧೈರ್ಯವನ್ನು ಮಾಡಬೇಕು. ಎಲ್ಲರನ್ನೂ ಸಹ 7 ಕೋಟಿ ಜನರ ಭಾವನೆಗಳು ಧಕ್ಕೆ ಬರದಂತ ರೀತಿಯಲ್ಲಿ ಸಮೀಕ್ಷೆ ನಡೆಸಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂತ ರೀತಿಯಲ್ಲಿ ಒಳ್ಳೆ ನಾಯಕತ್ವವನ್ನು ಪ್ರದರ್ಶನ ಮಾಡಬೇಕು. ನೀವು ಕೆಲವೇ ಜಾತಿ ಕೆಲವೇ ಧರ್ಮಗಳನ್ನು ನೀವು ಓಲೈಸೋದು ಸರಿ ಇಲ್ಲ ಅಂತ ಹೇಳ್ತಾ ಈ ಮೂಲಕ ಹೇಳ್ತಾ ಇದ್ದೀನಿ. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಈ ಇನ್ನು ಮುಂದೆ ಆಗುವಂತ ಮರು ಸರ್ವೆ ಇದರಲ್ಲಿ ಓಲೈಕೆ ರಾಜಕಾರಣವನ್ನ ಬಿಟ್ಟು ಸಮರ್ಪಕವಾಗಿ ಸಮೀಕ್ಷೆಯನ್ನ ಮಾಡಬೇಕು. ಆ ಮೂಲಕ ಜಾತಿ ಜನಗಣತಿಯನ್ನ ನಡೆಸಿ ಎನ್ನುವುದಾಗೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ? ಹಳೆ ವರದಿಯಂತೂ ಬಿಲ್ಕುಲ್ ಬೇಡವೇ ಬೇಡ, ಈಗ ಹೊಸದಾಗಿ ಸರ್ವೆ ಮಾಡಿ ವರದಿಯನ್ನು ಬಿಡುಗಡೆ ಮಾಡಿ ಎನ್ನುವಂಥದ್ದಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮೇಲ್ನೋಟಕ್ಕೆ ವೆರಿ ಕ್ಲಿಯರ್, CM ಸಿದ್ದರಾಮಯ್ಯ ಅವರ ತಂತ್ರಕ್ಕೆ ಇಲ್ಲಿ ಪ್ರತಿತಂತ್ರವನ್ನ ಹೂಡಿದ್ದು ವರ್ಕೌಟ್ ಆಗಿದೆ ಎನ್ನುವಂಥದ್ದು. ನೇರವಾಗಿ ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ದರ್ಶನ್ ಅವರೇ, ಒಂದ್ ಕಡೆಯಲ್ಲಿ DCM DK ಶಿವಕುಮಾರ್ ಸೇರಿದಂತೆ ಲಿಂಗಾಯತ ಸಮುದಾಯದ ನಾಯಕರು ಇದಕ್ಕೆ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಹಿಂದೆ ಇದ್ದಂಥ ವರದಿ ಸರಿಯಾಗಿಲ್ಲ, ಒಂದಿಷ್ಟು ಪ್ರಬಲ ಸಮುದಾಯಗಳನ್ನೇ ಒಡೆದು ಆಳುವ ನೀತಿಯನ್ನಾಗಿ ಮಾಡಿದ್ದಾರೆ ಎನ್ನುವುದಾಗಿ. ಅದಾದ ಬಳಿಕ ಹೈಕಮಾಂಡ್ DCM DK ಶಿವಕುಮಾರ್ ಸೇರಿದಂತೆ ಪ್ರಬಲ ಸಮುದಾಯದವರ ಮಾತಿಗೆ ಮಣಿದಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಅಲ್ವಾ? ಇಲ್ಲಿ ನೋಡಿ, ಈಗ ಒಂದು ನಿರ್ಧಾರ ತಗೊಂಡ ಮೇಲೆ ನೀವು ರಾಜಕೀಯವಾಗಿ ಅನೇಕ ಪ್ರಶ್ನೆಗಳೆತ್ತುವಂಥದ್ದು ಸಹಜ. ಆದರೆ ನಾನು ಮೊದಲೇ ಹೇಳಿದೆ, ರಾಹುಲ್ ಗಾಂಧಿ ಅವರು ನಮ್ಮ ಮ್ಯಾನಿಫೆಸ್ಟೋದಲ್ಲೇ ನಾವು ಹೇಳಿದ್ವಿ ಮಾಡಬೇಕು ಅಂತ ಹೇಳಿ. ಇನ್ನೊಂದು 2015ರಲ್ಲಿ ಕಾಂತರಾಜು ಅವರ ಏನು ಆಯೋಗದಿಂದ ಏನು ಜಾತಿ ಗಣತಿ ಆಗ್ತಾ ಹೋಯ್ತು. ಇವತ್ತು ನೀವು ರಾಜಕೀಯ ಅನೇಕ ಪ್ರಶ್ನೆ ಹೇಳ್ಬೋದು, ಅವತ್ತು ನಮ್ಮ ಸರ್ಕಾರದ ಅವಧಿ ಪೂರ್ಣಗೊಳ್ತದೆ, ಹಾಗಾಗಿ ಅವತ್ತು ನಮ್ಮಿಂದ ಆಗುದಿಲ್ಲ. ಆದರೆ ಇದೇ ಪುಟ್ಟರಂಗ ಶೆಟ್ಟಿ ಅವರು ಕುಮಾರಸ್ವಾಮಿ ಅವರ ಟೇಬಲ್ ಮೇಲೆ ಇಟ್ಟಾಗ ಅದನ್ನ ಮುಟ್ಟು ತಿರುಗು ಸಮೇತ ಕುಮಾರಸ್ವಾಮಿ ಅವರು ನೋಡೋದಿಲ್ಲಲ್ಲ. ಇವತ್ತು ಅದೇ ಕಾಂತರಾಜು ಅವರ ಏನು ವರದಿಯನ್ನ ಯಾಕೆ ಇವರು ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿಯವರಾಗ್ಲಿ ಒಪ್ಪಲಿಲ್ಲ? ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರ ವಿಚಾರದಲ್ಲಿ ಇವರು ರಾಜಕೀಯ ಮಾಡಿ ವಿರೋಧ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಆಯೋಗದ ಅಧ್ಯಕ್ಷ ಮಾಡಿದ್ ನೀವೇ ಅಲ್ವಾ? ನೀವೇ ಒಪ್ಪದಕ್ಕೆ ರೆಡಿ ಇಲ್ಲಲ್ಲ. ಇವತ್ತು ಆರ್ ಅಶೋಕ್ ಅವರು ಅದು ಅವೈಜ್ಞಾನಿಕ ಅಂತ ಹೇಳ್ತಾರೆ, ವಿಜಯೇಂದ್ರರವರು ಅದು ಅವೈಜ್ಞಾನಿಕ ಅಂತ ಹೇಳ್ತಾರೆ, ಅದೇ ಬಿಜೆಪಿಯ ದಲಿತ ಸಮುದಾಯದ ನಾಯಕರುಗಳು ಅದನ್ನೇ ಮಾಡ್ಲಿ ಅಂತ ಹೇಳ್ತಾರೆ. ವಿರೋಧ ಪಕ್ಷದಲ್ಲೂ ಅನೇಕ ಗೊಂದಲಗಳಿದಾವಲ್ಲ, ಅವ್ರ ಹೇಳಿಕೆಗಳನ್ನ ಹೇಳ್ತಾ ಇರೋದು. ಇನ್ನು ಸಮುದಾಯದ ವಿಚಾರವನ್ನು ನೀವು ಪ್ರಶ್ನೆ ಮಾಡಿದ್ರಿ. ಬಹಳ ಮುಖ್ಯವಾಗಿ ಇದು ವೀರಶೈವ ಸಮುದಾಯ, ಲಿಂಗಾಯತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯದ ಸಂಘದವರು ಸೊ ಅವರು ಅನೇಕ ಪ್ರಶ್ನೆಗಳನ್ನ ಎತ್ತಾ ಇದ್ರು. ಸೊ ಇವತ್ತು ಅವರು ಸಮೇತ ಈ ಒಂದು ಹೊಸದಾಗಿ ನಾವು ಮಾಡ್ತಾ ಇರೋದಕ್ಕೆ ಅವರು ಸಹ ಸ್ವಾಗತವನ್ನ ಕೋರಿದ್ದಾರೆ, ಸಂಘಟನೆಗಳು ಸ್ವಾಗತವನ್ನ ಕೋರಿದ್ದಾರೆ. ಸರ್ ಒಟ್ಟಾರೆ ಇವಾಗ ಆಯ್ತು, ನಾನು ಅವಾಗ ಪ್ರಶ್ನೆ ಮಾಡಿದ್ದೇನಂತಂದ್ರೆ ಸರ್ 4,389 ಕೋಟಿ ರೂಪಾಯಿನಲ್ಲಿ 2011ರಲ್ಲೇ ನಾವು ರೆಡಿ ಮಾಡಿದ್ವಿ ಜಾತಿ ಗಣತಿ, ಮನಮೋಹನ್ ಸಿಂಗ್ ಅವರ ಸರ್ಕಾರ. ಆದ್ರೆ ನಮ್ಮ ಸರ್ಕಾರ ಕೊನೆಗೊಳ್ತಾ ಅವಾಗ್ಲೂ ವರದಿ ಕೈ ಸೇರೋ ಮೊದಲೇ ಈ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಇತ್ತಲ್ವಾ, ಏನು ಹೊಸದಾಗಿ ಏನು ಮಾಡ್ಬೇಕಾಗಿರಲಿಲ್ಲ, ಮಾಡಿದ್ದೆ
ಮಾಡಿದ್ದ ವರದಿನೇ ಇಲ್ಲಿ ಕರ್ನಾಟಕದಲ್ಲೂ 6 ಕೋಟಿ ಜನ ಆ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ರು 6 ಕೋಟಿ 30 ಲಕ್ಷ ಜನರಲ್ಲಿ 6 ಕೋಟಿ ಜನ ಭಾಗಿಯಾಗಿದ್ದಾರೆ 2011ರಲ್ಲಿ. ಆವತ್ತು ಏನು ನರೇಂದ್ರ ಮೋದಿ ಇದು ನಾವು ತಂದಿದ್ದನ್ನ ನರೇಂದ್ರ ಮೋದಿ ಅವ್ರ ಕೈಲಿ ಮಾಡೋದಕ್ಕಾಗಿಲ್ಲ. ಇವತ್ತು ನಾವು ಕರ್ನಾಟಕದಿಂದ ಮಾಡ್ತಾ ಇದೀವಿ ಅಂತ, ಯಾಕೆಂದ್ರೆ ನಮ್ಮ ತೆಲಂಗಾಣದಲ್ಲಿ ಮಾಡಿ ಆಗಿದೆ, ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಈಗ ಹೊಸದಾಗಿ ತಾಂತ್ರಿಕವಾಗಿ ಏನು ಸಾಮಾಜಿಕ ಮತ್ತೆ ಶೈಕ್ಷಣಿಕ ಏನು ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಅಲ್ಲಿ ಹೋದಾಗಲೂ ಸಮೇತ ಅಂದ್ರೆ ನುರಿತ ಅವರಿಗೆಲ್ಲ ಸರಿಯಾದಂಥ ಟ್ರೈನಿಂಗ್ ಕೊಟ್ಟು ಯಾರೆಲ್ಲ ಅಲ್ಲಿಗೆ ಹೋಗ್ತಾರೆ ಸಿಬ್ಬಂದಿಗಳು, ಸೊ ಅಲ್ಲಿ ಜನಗಳಿಂದನೂ 50 ಪ್ರಶ್ನೆಗಳನ್ನ ಕೇಳುವಂಥದಕ್ಕೆ ನಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಸರ್. ಒಟ್ಟಾರೆ ನಾವು ಹೇಳಿದಾಗೆ 90 ದಿನಗಳ ಕಾಲಾವಧಿಯನ್ನ ನಾವು ಅವ್ರಿಗೆ ಕೊಡ್ತೀವಿ, ನಿಗದಿ ಮಾಡ್ತೀವಿ. ಅಷ್ಟರೊಳಗಡೆ ಹೊಸದಾದಂಥ ಜಾತಿ ಗಣತಿಯನ್ನ ಈ ರಾಜ್ಯದ ಮುಂದೆ ಇಡುವಂಥ ಕೆಲಸ ಮಾಡ್ತೀವಿ. ಅನಾವಶ್ಯಕ ಇದರಲ್ಲಿ ಅನೇಕ ಗೊಂದಲದ ಪ್ರಶ್ನೆಗಳನ್ನ ವಿರೋಧ ಪಕ್ಷದವ್ರು ಎತ್ತಾ ಇದ್ದಾರೆ. ಏನು ಜಾತಿ ಹೊಡಿತಾರೆ, ಮತ್ತಿನ್ನೊಂದು ಹೊಡಿತಾರೆ, ಧರ್ಮ ಹೊಡಿತಾರೆ ಅಂತ. ಆ ರೀತಿಯಾದಂಥ, ಯಾಕೆಂದ್ರೆ ಇದು ಸೈಂಟಿಫಿಕಲಿ ನಾವು ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು ಸರ್. ವರದಿ ಬಂದ್ಮೇಲೆ ಚರ್ಚೆ ಮಾಡೋಣ. ಇನ್ನು ಕೂಸುಟ್ಟೋದಕ್ಕೂ ಮೊದಲು ನಾಮಕರಣ ಯಾಕೆ ಮಾಡಬೇಕು? ಕೂಸುಟ್ಟಿದ್ಮೇಲೆ ನಾಮಕರಣ ಏನ್ ಮಾಡೋದು ಅಂತ ಅವತ್ತು ಯೋಚನೆ ಮಾಡೋಣ. ಸೊ ರಾಜಕೀಯ ಇವ್ರು ಏನೇ ಹೇಳಿಕೆಗಳಿಗೂ ನಾನು ಅಷ್ಟೊಂದು ಉತ್ತರ ಕೊಡ್ಲಿಕ್ಕೆ ಇಲ್ಲ ಸರ್. ಎಸ್ ವೆಲ್, ಲೋಹಿತ್ ಅವರೇ ಗಮನಿಸ್ತಾ ಇದ್ದೀರಿ, ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಈ ವರದಿ ಇತ್ತು, ನೀವ್ ಯಾಕೆ ಬಿಡುಗಡೆ ಮಾಡಿಲ್ಲ ಎನ್ನುವಂಥದ್ದು ವಿರೋಧ ಪಕ್ಷದವ್ರ ಪ್ರಶ್ನೆ. ಏನ್ ಹೇಳ್ತೀರಾ? ನೋಡಿ ಸರ್, ನಮ್ಮ ಸರ್ಕಾರ ಏನು ಬಂತು, ಸಮ್ಮಿಶ್ರ ಸರ್ಕಾರ ಇವ್ರದ್ದು 2018ರಲ್ಲಿ ಕುಮಾರಸ್ವಾಮಿ ಮತ್ತು ಏನು ಸಿದ್ದರಾಮಯ್ಯ ಅವರು ರಚನೆ ಮಾಡಿದರು. ಅದಾದಮೇಲೆ ನಮಗೆ ಒಂದು ಸಂದಿಗ್ಧ ಪರಿಸ್ಥಿತಿ ನಮಗೂ ಇತ್ತು, ಕೊರೋನಾ ಕಾಲ. 2020-21 ಕೊರೋನಾ ಕಾಲ ಇರುತ್ತೆ. ಮತ್ತೆ ನಮಗೂ ಆಂತರಿಕವಾಗಿ ಇದ್ದಂಥ ಮಾಹಿತಿ ಏನು ಅಂತಂದರೆ, ಜಯಪ್ರಕಾಶ್ ಹೆಗಡೆ ನಮಗೆ ವರದಿನೇ ಸಲ್ಲಿಸಿರಲಿಲ್ಲ. ನಮ್ಮ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು. ಜಯಪ್ರಕಾಶ್ ಹೆಗಡೆ ವರದಿ ಸಲ್ಲಿಸಿದ್ದು ಕಾಂಗ್ರೆಸ್ ಸರ್ಕಾರಕ್ಕೆ 2024ರಲ್ಲಿ. ಸೊ ಅದಕ್ಕೆ ನಮಗೆ ಇನ್ನೂ ಸಂಪೂರ್ಣವಾದ ವರದಿ ಬಂದಿರಲಿಲ್ಲ. ಕಾಂತರಾಜ್ ವರದಿನೂ ಸಹ ನಮಗೆ ಸರಿಯಾದಂಥ ಬಂದಿರಲಿಲ್ಲ. ಬಟ್ ಆಂತರಿಕವಾದಂಥ ಮಾಹಿತಿ ಪ್ರಕಾರ ಅದು ಅವೈಜ್ಞಾನಿಕ ಅಂತಲೇ ನಾವು ಸಹ ನಮ್ಮ ಸರ್ಕಾರನೂ ಸಾಕಷ್ಟು ಅದ್ರ ಕಡೆ ಗಮನ ಹರಿಸಲಿಲ್ಲ ಆ ನಿಟ್ಟಿನಲ್ಲಿ. ಒಂದು ಈಗ ನೀವು ಹೇಳ್ತಾ ಇದ್ರಿ, ಚರ್ಚೆ ಆಗ್ತಾ ಇತ್ತು, ನಾವು ಸಾಮಾಜಿಕ ನ್ಯಾಯ ನೀಡ್ತೀವಿ, ಮುಂದೆ ನಾವು ಎಲ್ಲ ರೀತಿಯಲ್ಲೂ ನ್ಯಾಯ ಕೊಡ್ತೀವಿ ಅಂತೇಳಿ. ನೋಡಿ ಸರ್, ಇವು 90 ದಿನದೊಳಗೆ ರಚನೆ ಮಾಡಿ ಸಮೀಕ್ಷೆ ತಗೊಂಡು ಕಂಪ್ಲೀಟ್ ಮಾಡಿ ನಾವು ಇದು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಏನು ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಮಧುಸೂದನ್ ನಾಯಕ್ ಅವರು ಏನು ಹಿಂದುಳಿದ ವರ್ಗ ಶಾಶ್ವತ ಆಯೋಗ, ಅದು ಆ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕ್ ಅವರಿದ್ದಾರೆ. ಅದಕ್ಕಿನ್ನೂ ಮೆಂಬರ್ಸ್ ಆಯ್ಕೆ ಆಗಿಲ್ಲ ಸರ್. ಅವರ ಅಧ್ಯಕ್ಷರ ಆಯ್ಕೆ ಆಗಿ 6 ತಿಂಗಳು ಮೇಲಾಗಿದೆ, 6-7 ತಿಂಗಳಾಗಿದೆ. ಇನ್ನೂ ಆ ಸದಸ್ಯರಾಗಬೇಕು. 11(1) ಸೆಕ್ಷನ್ ಕಾಯ್ದೆ ಅಡಿ ಅದು ಇನ್ನೂ ಫಸ್ಟ್ ಇವರು ಏನು ಈಗ ಸಚಿವ ಸಂಪುಟದಲ್ಲಿ ನಿನ್ನೆ ಅನುಮೋದನೆ ತಗೊಂಡಿದಾರಲ್ಲ, ನೆಕ್ಸ್ಟ್ ಅವರು ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರು ಮತ್ತೆ ಆ ಸಮಿತಿ ಹತ್ರ ಇವರು ಚರ್ಚೆ ಮಾಡಬೇಕಾಗುತ್ತೆ, ಸಾಧಕ ಬಾಧಕಗಳು ಚರ್ಚೆ ಮಾಡಬೇಕಾಗುತ್ತೆ. ಏಕಾಏಕಿ ಇವರು ಪುಂಖಾನುಪುಂಖವಾಗಿ ಅಲ್ಲಿ ಡೆಲ್ಲಿನಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಸುರ್ಜೇವಾಲಾ ಅವರು, ಆಮೇಲೆ KC ವೇಣುಗೋಪಾಲ್ ಇವರೇನೋ ಸರ್ಕಾರದ ಒಂದು ಭಾಗ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳಿಕೆ ಕೊಡ್ತಾರಲ್ಲ. ಇಡೀ ರಾಜ್ಯಕ್ಕೆ ದಿಗ್ಭ್ರಮೆಯಲ್ಲಿ ಅಲ್ಲಿ ಓದಂಥದ್ದು RCB ಏನು ಇವರು ಅಸಮರ್ಪಕವಾದಂಥ ಆಡಳಿತದ ವಿರೋಧವಾಗಿ ಅಲ್ಲಿ ಹೈಕಮಾಂಡ್ ಕರೆದು ಚೀಮಾರಿ ಹಾಕುತ್ತೆ ಅನ್ನೋ ವಿಚಾರವಾಗಿ ಗಮನದಲ್ಲಿದ್ದಂಥ ರಾಜ್ಯ ಅಲ್ಲಿ ಏಕಾಏಕಿ ಡೈವರ್ಟ್ ಆಗ್ಬಿಡ್ತು ಜಾತಿ ಗಣತಿಯನ್ನ ಎಲ್ಲಿ ಡೆಲ್ಲಿನಲ್ಲಿ. ಅಲ್ಲಿ ಅವತ್ತು ಗಮನಿಸಿರ್ಬೇಕು. ಸಿದ್ದರಾಮಯ್ಯ ಅವರು ನನ್ನ ಜೀವನದಲ್ಲಿ ನನ್ನ ಇಷ್ಟು ವರ್ಷದ ರಾಜಕೀಯ, ನನಗೆ 47 ವರ್ಷ, ಇಷ್ಟು ವರ್ಷದಲ್ಲಿ ನಾನು ಅಷ್ಟೊಂದು ಅವರ ಭಾವನೆಗಳು ಆ ಸೋಲು ನನ್ನ ಕಣ್ಣಿಂದ ನೋಡಿರಲಿಲ್ಲ. ಅವ್ರ ಮುಖ ನನಗೆ ನೋಡೋಕೆ, ನನ್ನ ವಿರೋಧ ಪಕ್ಷದ ಮುಖಂಡರಾಗಿ ವಕ್ತಾರಾಗಿ ನಾನೇ ಅವ್ರ ಮುಖ ನೋಡೋದು ಅಷ್ಟೊಂದು ಒಂದು ರಾಜಕೀಯ ಒಂದು ಸಂಧ್ಯಾ ಕಾಲದಲ್ಲಿ ಸಿದ್ದರಾಮಯ್ಯರ ಅಪಮಾನ ಎದುರಿಸುವಂಥ ಒಂದು ಅಲ್ಲಿ ಸನ್ನಿವೇಶ ಉದ್ಭವ ಆಯಿತು. ಅದೇ ನೀವು DK ಶಿವಕುಮಾರ್ ಅವರು ನೋಡಿ, ಏಕಾಏಕಿ ಅಲ್ಲೇ ಹೇಳಿಕೆ ಕೊಟ್ಬಿಡ್ತಾರೆ, ಅಲ್ಲೇ ಪತ್ರಿಕಾ ಹೇಳಿಕೆ ಕೊಡ್ತಾರೆ. ಏನು ಆಲ್ರೆಡಿ ಸಚಿವ ಸಂಪುಟದಲ್ಲಿ ನಿರ್ಧಾರನೇ ಆಗೋಯ್ತು, ಆಯೋಗದ ಜೊತೆ ಚರ್ಚೆನೇ ಆಗೋಯ್ತು ಅಂತೇಳಿ ಕರೆ ಕೊಡ್ತಾರೆ ರಾಜ್ಯಕ್ಕೆ. ನೀವು ಎಲ್ಲರೂ ಆನ್ಲೈನು ಮತ್ತೆ ಆಫ್ಲೈನು ಈ ತರ ಸಮೀಕ್ಷೆ ಇರುತ್ತೆ, ನೀವೆಲ್ಲರೂ ಪಾಲ್ಗೊಳ್ಳಿ ಅಂತೇಳಿ. ಅಂದ್ರೆ ರಾಜಕೀಯವಾಗಿ ಸಿದ್ದರಾಮಯ್ಯ ಅವ್ರನ್ನ ಹೆಣದೆ, ಅವ್ರಿಗೆ ಅವಮಾನ ಮಾಡಿದೆ ಅಂತ ಹೇಳಿ ಅವ್ರಿಗೆ ಒಂದು ತೃಪ್ತಿ ಭಾವ ಕಾಡ್ತಾ ಇತ್ತಲ್ಲಿ ಯಾರಿಗೆ, DK ಶಿವಕುಮಾರ್ ಅವರಿಗೆ. ಅದೇ ರೀತಿಯಲ್ಲಿ ಮುಂದುವರೆದ ಭಾಗವಾಗಿ ಒಂದು ಏನೋ ಸಮೀಕ್ಷೆ ಇತ್ತಲ್ಲ, ಎಷ್ಟು ಅವೈಜ್ಞಾನಿಕವಾಗಿತ್ತು ಅಂತಂದ್ರೆ ನೋಡಿ, ಮೊನ್ನೆ ಕಳೆದ 3-4 ತಿಂಗಳು ಮುಂಚೆ ಏನು ಬಿಡುಗಡೆ ಮಾಡ್ತಾರಲ್ಲ ಅಂಕಿಅಂಶಗಳದು, ಮುಸಲ್ಮಾನರದು, ಅದು ಮುಸಲ್ಮಾನ ಅನ್ನೋದು ಒಂದು ಧರ್ಮ ಸರ್. ಅದರಲ್ಲಿ ಒಂದು 30 ಜಾತಿ ಇದೆ. ಕೆಟಗರಿ 1ನಲ್ಲೇ 18ರಿಂದ 19 ಸಮುದಾಯಗಳು, ಅದರಲ್ಲೂ ಅಲೆಮಾರಿ ಸಮುದಾಯಗಳಿದಾವೆ ಅದರಲ್ಲಿ. ಆಯ್ತಾ, ಆ ಸಮುದಾಯಗಳದು ಅಲ್ಲಿ ಸುನ್ನಿ ಇದೆ, ಶಿಯಾ ಇದೆ, ಆಮೇಲೆ ಇನ್ನೂ ಸಾಕಷ್ಟು ಹಲವಾರು ಸಮುದಾಯಗಳು. ಆ ಸಮುದಾಯಗಳು ಪ್ರತ್ಯೇಕವಾಗಿ ಅವರು ಅಂಕಿ ಸಂಖ್ಯೆ ಕೊಡಲ್ಲ, ಒಟ್ಟಾರೆ ಕೊಡ್ತಾರೆ 75 ಲಕ್ಷ ಅಂತೇಳಿ. ಅದೇ ಇಲ್ಲಿ ಗಾಣಿಗ ಲಿಂಗಾಯತ, ವೀರಶೈವ ಪಂಚಮಸಾಲಿ, ಆಮೇಲೆ ಬೇಡ ಜಂಗಮ, ಈ ತರ ಲಿಂಗಾಯತ ಸಮುದಾಯಗಳು. ಅದರಲ್ಲಿ ಮತ್ತೆ SC STಗಳಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ವಲಯ ಎಷ್ಟು, ಮಾದಿಗ ಎಷ್ಟು, ಲಂಬ
ಲಂಬಾಣಿ ಎಷ್ಟು ಅಂತೇಳಿ ಅಲ್ಲಿ ವರ್ಗೀಕರಣ ಮಾಡ್ತಾರೆ. ಅಲ್ಲಿ ಅವರ ಆತ್ಮಸ್ಥೈರ್ಯ, ಆ ಸಮುದಾಯಗಳ ಆತ್ಮಸ್ಥೈರ್ಯ ಕೂಗಿಸ್ಬೇಕು. ಮುಸಲ್ಮಾನರ ತುಷ್ಟೀಕರಣ, ಅವ್ರನ್ನ ಓಲೈಸ್ಕೊಳ್ಳೋದಕ್ಕೆ ಸಮಗ್ರವಾಗಿ ಅವರು ಒಟ್ಟಿಗೆ 75 ಲಕ್ಷ ಅಂತ ಕೂಡ ಅಂತ ಒಂದು ದುರ್ಬುದ್ಧಿ ಅದು ಸಿದ್ದರಾಮಯ್ಯ ಅವರು. ಇವತ್ತು ಇದೇ ರೀತಿ ಮಾಡ್ತಾ ಈ ನಮ್ಮ ಹಿಂದೂ ಸಮುದಾಯಗಳಿಗೆ ಅನ್ಯಾಯ ಮಾಡ್ಕೊಂಡು ಇವರು ಆಡಳಿತ ನಡೆಸ್ತಾರ ಅಂತ ಸಿದ್ದರಾಮಯ್ಯ ಅವರು. ಇವತ್ತು ಈ ಸರ್ಕಾರದ ಧೋರಣೆ ಇಡೀ ರಾಜ್ಯಕ್ಕೆ ಅರ್ಥ ಆಗಿದೆ. ಮುಂದೆ ಇವರು ಯಾವುದೇ ರೀತಿ ನ್ಯಾಯವಾಗಿ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆ ಕೊಡ್ತಾರೆ ಅನ್ನೋ ಯಾವುದೇ ರೀತಿ ನಂಬಿಕೆ ಇಲ್ಲ. ಇವರು ಅತಿ ಶೀಘ್ರದಲ್ಲಿ ಇದೇ ವಿಚಾರವಾಗಿಯೇ ಅವರು ಸರ್ಕಾರ ಕಳ್ಕೊಳ್ತಾರೆ. ಸಾಕಷ್ಟು ಹಲವಾರು ತಪ್ಪುಗಳು ಕಳೆದ 2 ವರ್ಷದಿಂದನೂ ಮಾಡ್ಕೊಂಡೇ ಬಂದರೆ, ವಾಲ್ಮೀಕಿ ಹಣ ಆಗಿರ್ಬೋದು, SC/ST TSP ದುಡ್ಡು ಫಂಡ್ ಡೈವರ್ಷನ್ ಆಗಿರ್ಬೋದು, ಮುಸಲ್ಮಾನರನ್ನ ಓಲೈಕೆಗೋಸ್ಕರ ಧರ್ಮಾತೀತವಾಗಿ ರಿಸರ್ವೇಷನ್ ಕೊಟ್ಟಂಥದ್ದಾಗಿರ್ಬೋದು, ಅಥವಾ ಗರ್ಭಿಣಿ ಸಾವಾಗಿರ್ಬೋದು, ಅಥವಾ ಮೂಢ ಹಗರಣ ಆಗಿರ್ಬೋದು, ಹಲವಾರು ತಪ್ಪು ಮೇಲೆ ತಪ್ಪು ಮಾಡ್ಕೊಂಡು ಇದು RCBನೂ ಅಷ್ಟೇ ಇತ್ತೀಚಿನ ಘಟನೆ 11 ಅಮಾಯಕ ಮುಗ್ಧ ಜೀವಿಗಳನ್ನ ಕೊಂದಂತ ಸರ್ಕಾರ, ಒಂದು ಪ್ರಾಯೋಜಿತ ಕೊಲೆ ಮಾಡಿದ ಸರ್ಕಾರ. ಅದೇ ರೀತಿ ಇದನ್ನು ಅಷ್ಟೇ ಜಾತಿ ಸಮೀಕ್ಷೆ ಏನು ಮಾಡಕ್ ಹೊರಟಿದ್ದಾರೆ, ಇದನ್ನು ಇವರಿಗಿಂದ ಯಾವುದೇ ರೀತಿ ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗಲ್ಲ. ಆಗ್ಲೇ ದರ್ಶನ್ ಅವರು ಹೇಳ್ತಾ ಇದ್ರು ನೋಡಿ, ನರೇಂದ್ರ ಮೋದಿ ಅವರು ಇವರು 60 ರಿಂದ 70 ವರ್ಷ ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಕಾಂಗ್ರೆಸ್ ರಾಜ್ಯ ದೇಶದಲ್ಲಿ. ಇವತ್ತು ಯಾಕೆ ಸರ್ ಇವತ್ತು ಜಾತಿ ಸಮೀಕ್ಷೆ ಮಾಡಲಿಲ್ಲ ಇವರು ಇದುವರೆಗೂ? ನಮ್ಮ ನರೇಂದ್ರ ಮೋದಿ ಅವರು ನೆಚ್ಚಿನ ಪ್ರಧಾನಮಂತ್ರಿ ಅವರು ಜಾತಿ ಸಮೀಕ್ಷೆ ಮಾಡಕ್ ಕೊಟ್ಟಿದ್ದಾರೆ. ಅದಕ್ಕೆ ಇವರು ಸಹಕಾರ ಕೊಡ್ಲಿ, ಇವರು ಅಷ್ಟೇ ಸಾಕು. ಶಶಿಧರ್ ಆರಾಧ್ಯ ಅವರೇ, ಈ ಜಾತಿ ಗಣತಿ ವರದಿ ಅಂತ ಹೇಳಿದ್ರೆ ಸರ್ಕಾರಗಳಿಗೆ ಅಥವಾ ಮುಖ್ಯಮಂತ್ರಿ ಆದವರಿಗೆ ಯಾಕೆ ಭಯ ಅಂತ ಹೇಳಿ, ಒಂದು ವರದಿ ಈಗ ಸರ್ಕಾರದ ಕೈ ಸೇರಿದಂತ ಒಂದು ವರದಿ, ಆ ಒಂದು ವರದಿ ಇದೆಯಲ್ಲ 4 ಮುಖ್ಯಮಂತ್ರಿಗಳನ್ನು ನೋಡಿದೆ. ಆ 4 ಮುಖ್ಯಮಂತ್ರಿಗಳು ಆ ವರದಿಯನ್ನು ಮಾತ್ರ ನೋಡ್ಲಿಲ್ಲ. ನೋಡಿ, ರಾಜಕೀಯ ಮೇಲಾಟ ಏನಂದ್ರೆ ಎಲ್ಲರೂ ವಿಧಾನಸೌಧದ 3ನೇ ಮಹಡಿಯ ಕುರ್ಚಿಯನ್ನು ನೋಡ್ತಾರೆ ಅಷ್ಟೇ ಹೊರತು ಕೆಳವರ್ಗದ ಜನರನ್ನ, ಕೆಳಮಟ್ಟದ ಸಮುದಾಯದ ಜನರನ್ನು ಯಾರು ಗಮನಿಸ್ತಾ ಇಲ್ಲ. ಇದೊಂದು ನಾಟಕ. ಜನರನ್ನ ಈ ಮೂಗಿಗೆ ತುಪ್ಪ ಸವರೋದು, ಓಟ್ ತಗೊಳ್ಳೋದು. ಹಾಗೆ ಕಾಂಗ್ರೆಸ್ಸು ಅದೇ ಮಾಡ್ತಾ ಇದೆ, BJPನೂ ಅದೇ ಮಾಡ್ತಾ ಇದೆ, ಕುಮಾರಸ್ವಾಮಿನೂ ಅದೇ ಮಾಡಿದ್ದು. ಕುಮಾರಸ್ವಾಮಿ ಮುಟ್ಲಿಲ್ಲ ಅಂತ ಹೇಳಿದ್ರೆ ಅದು ಜೇನುಗೂಡಿಗೆ ಕೈ ಹಾಕಿದಂತೆ. ನನಗೆ ಯಾಕಪ್ಪ ಕೆಟ್ಟ ಹೆಸರು, ನಾನು ಇರೋದೇ ಒಂದು ವರ್ಷನ 2 ವರ್ಷನ ಕಾಂಗ್ರೆಸ್ನವ್ರ ಇದರಲ್ಲಿ ಇರ್ತೀನಿ. ನಾನು ಅಕಸ್ಮಾತ್ ಇದೇನು ಹೆಚ್ಚು ಕಡಿಮೆ ಆದ್ರೆ ನನ್ನ ಇದು ಆಗುತ್ತೆ. ಅದೇ ಕುಮಾರಸ್ವಾಮಿ ಆ ವರದಿಯನ್ನು ಕೈ ಎತ್ಕೊಂಡಿದ್ರೆ ಇದೇ ಸಿದ್ದರಾಮಯ್ಯನವ್ರ ವಿರೋಧ ಮಾಡ್ತಾ ಇದ್ರು ಅವತ್ತು. ನೀವು ಮಾಡೋದು ಸರಿ ಇಲ್ಲ, ಈ ತರ ಆಗ್ಬೇಕು, ವೈಜ್ಞಾನಿಕವಾಗಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪನವ್ರು ಕೈ ಎತ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರಬಲ ಒಂದು ಕೋಮಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ನಾನು ಆ ಕೋಮಿನಿಂದನೇ ನಾನು ಬೆಳೆದಿರ್ತಕ್ಕಂಥವನು, ಆ ಕೋಮ್ ಏನಾದ್ರೂ ನನ್ನ ವಿರುದ್ಧ ನಿಂತ್ಕೊಂಡ್ರೆ ಮುಂದಿನ ನನ್ನ ರಾಜಕೀಯ ಭವಿಷ್ಯ ಏನಾಗುತ್ತೆ ಅಂತ ಸಿದ್ದರಾಮಯ್ಯನವರು ಒಂದು ಧೈರ್ಯ ಮಾಡಿದ್ದಾರೆ. ಅದಕ್ಕೆ ನಾವು ಮೆಚ್ಚಲೇಬೇಕು. ನಾವು ಒಂದು ಧೈರ್ಯ ಮಾಡಿದ್ದೀರಿ, ಅದನ್ನು ವರದಿಯನ್ನು ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನನಾದ್ರೂ ಮಾಡಿದ್ದೀರಿ. ಆದ್ರೆ ಪ್ರಯತ್ನದಲ್ಲಿ ವೈಜ್ಞಾನಿಕವಾದಂತಹ ರೀತಿಯಾದ ಬಳಕೆ ಇದೆಯಾ? ನಿಮ್ಮ ಕಾಂತರಾಜು ಸರಿಯಾದ ರೀತಿಯಾದ ವರದಿ ಸಲ್ಲಿಸಿದಾರಾ? ನಿಮ್ಗೆ ಆರೋಪಗಳು ಬರ್ತಾ ಇದೆ ಸರಿ ಇಲ್ಲ ಅಂತ. ವೀರಶೈವ ಮಹಾಸಭಾ ನಿಮ್ಗೆ ಆರೋಪ ಮಾಡಿದೆ, ಮತ್ತೆ ಬ್ರಾಹ್ಮಣ ಮಹಾಸಭಾ ಆರೋಪ ಮಾಡಿದೆ, ಮತ್ತೆ ಒಕ್ಕಲಿಗ ಸಮುದಾಯ ಆರೋಪ ಮಾಡಿದೆ, SC/ST ಸಮುದಾಯ ಆರೋಪ ಮಾಡಿದೆ. ನಿಮ್ಗೆ ಆರೋಪ ಮಾಡದಿರೋದು ಯಾರು ಗೊತ್ತಾ? ಮುಸಲ್ಮಾನ್ ಸಮುದಾಯ ಮಾತ್ರ ಆರೋಪ ಮಾಡಿಲ್ಲ. ಅವ್ರು ನೋಡಿದಾಗ ಏನು ಮಾಡಿಲ್ಲ, ಯಾಕಂದ್ರೆ ಅವ್ರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ ಅಂತ ತೋರಿಸ್ಬಿಟ್ರಿ. ಅವ್ರಿಗೆ ಖುಷಿ ಆಗೋಯ್ತು, ನಮ್ಗೆ ಹೆಚ್ಚಿನ ಸೌಲಭ್ಯಗಳು ಸಿಗುತ್ತೆ ಅಂತ. ಆ ರೀತಿನಲ್ಲಿ ಬೇರೆ ಸಮುದಾಯಗಳಲ್ಲಿ ಹೆಚ್ಚು ಕಡಿಮೆ ಆದಂತದ್ದು. ಕೆಲವರು ಮಹಾಸಭಾ ಲಿಂಗಾಯತ ವೀರಶೈವ ಮಹಾಸಭಾ ಹೇಳುದು, ನಮ್ಮ ಗಾಣಿಗ ಸಮಾಜ ಇಷ್ಟು ಲಕ್ಷ ಇದೆ, ಆದ್ರೆ ನೀವು ಇಷ್ಟು ಕಡಿಮೆ ತೋರಿಸಿದ್ದೀರಾ, ಉಳಿದ ಅಂಕಿಅಂಶ ಎಲ್ಲಿ? ನೀವು ಕಾಲಂಗಳನ್ನು ಸಪರೇಟ್ ಕಾಲಂಗಳನ್ನು ಯಾಕೆ ಕೊಡ್ತಾ ಇದ್ದೀರಾ? ಎಲ್ಲದಕ್ಕೂ ಒಂದೇ ಕಾಲಂ ಕೊಡಿ. ಆ ಕಾಲಂಗಳನ್ನು ಪದೇ ಹೆಚ್ಚು ಕಾಲಂಗಳನ್ನು ನೀವು ಕೊಡ್ತಾ ಇದ್ದೀರಲ್ಲ, ಆ ಕಾಲಂಗಳು ಬೇಕಾಗಿಲ್ಲ. ನಾವು ಪೂರ್ವ ಸಭೆಯಲ್ಲೂ ಪೂರ್ವ ನಿಯೋಜಿತ ಸಭೆಯಲ್ಲೂ ಹೇಳಿದ್ದೀವಿ, ಕಾಂತರಾಜು ವರದಿ ಆಯೋಗ ಮಾಡಿದಾಗ ಸಭೆಯಲ್ಲೂ ಸಹ ನಾವು ಹೇಳಿದ್ದೀವಿ, ಹೆಚ್ಚಿನ ಕಾಲಂಗಳನ್ನು ನೀವು ಕೊಡೋದಕ್ಕೆ ಹೋಗಬೇಡಿ, ನಮ್ಗೆ ಒಂದು ಕಾಲಂಗಳನ್ನು ಕೊಡಿ. ವೀರಶೈವ ಲಿಂಗಾಯತ ಸಮುದಾಯ ಒಂದು ಕಾಲಂ ಕೊಡಿ, ಒಕ್ಕಲಿಗ ಸಮುದಾಯಕ್ಕೆ ಒಂದು ಕಾಲಂ ಕೊಡಿ. ಆ ನಿಟ್ಟಿನಲ್ಲಿ ಒಳಬರತಕ್ಕಂಥ ಸಮುದಾಯಗಳನ್ನ ಅದನ್ನು ವಿಶ್ಲೇಷಣೆ ಮಾಡಿ, ಯಾರು ಕೆಳಮಟ್ಟದಲ್ಲಿದ್ದಾರೆ, ಯಾರು ಮೇಲ್ಮಟ್ಟದಲ್ಲಿದ್ದಾರೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ. ಕುರುಬ ಸಮುದಾಯಗಳು ಅಷ್ಟೇ, ಕುರುಬರಲ್ಲೂ ಸಹ ಸಾಕಷ್ಟು ಸಮುದಾಯಗಳು ಇದಾವೆ. ಕಾಡು ಕುರುಬ ಅಂತ ಇದೆ, ನಾಡು ಕುರುಬ ಅಂತ ಇದೆ, ಜೇನು ಕುರುಬ ಅಂತ ಇದೆ. ಅಂತಹ ಸಂದರ್ಭಗಳಲ್ಲಿ ನೀವು ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿಬಿಡ್ರಿ. ಅದು ನೀವು ಟೇಬಲ್ ಸಮೀಕ್ಷೆ ಮಾಡಿದಕ್ಕೋಸ್ಕರ ಇಷ್ಟೆಲ್ಲ ಆಗಿದ್ದು. ನೀವು ಹೇಳಿದ್ರೆ 2011ರಲ್ಲಿ ಮನಮೋಹನ್ ಸಿಂಗ್ ಅವರು ನಮ್ಮ ಜಾತಿ ಗಣತೆಯನ್ನು ಶುರು ಮಾಡಿದ್ರು, 2014 ಮುಗಿಲಿಲ್ಲ. ಯಾಕೆ ಸ್ವಾಮಿ ಮುಗಿಲಿಲ್ಲ? 4 ವರ್ಷ ಬೇಕಾಗಿತ್ತ ನಿಮ್ಗೆ? ಎರಡು ನೀವು ಸಮೀಕ್ಷೆ ಇವತ್ತು 90 ದಿನದಲ್ಲಿ ಮಾಡಿ ಅಂತ ಹೇಳ್ತಾ 90 ದಿನದಲ್ಲಿ ಮಾಡ್ತೀವಿ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದೀರಾ. ಅವತ್ತು ನೀವು 4 ವರ್ಷ ಯಾಕೆ ತಗೊಂಡ್ರಿ? ನೀವು 2 ವರ್ಷದಲ್ಲಿ ಇಲ್ಲ
ಒಂದೇ ವರ್ಷದಲ್ಲಿ ಮಾಡಿ ಮುಗಿಸಿ ಎಲ್ಲ ದೇಶಕ್ಕೆಲ್ಲ ಒಂದು ಮಾದರಿ ಆಗಬೇಕಾಗಿತ್ತು. 2011 ಈ ಬಿಜೆಪಿನವರು 2011 ಸಮೀಕ್ಷೆ ಜಾತಿ ಗಣತಿ ಆಗಿದ್ದು 2025ವರೆಗೂ ಆಗಿಲ್ಲ. ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಸಮೀಕ್ಷೆ ಇವಾಗ ರೆಡಿ ಮಾಡ್ತೀವಿ, ಗಣತಿ ಮಾಡ್ತೀವಿ ಅಂತ. ತಪ್ಪು ಯಾರ್ದು? ಎರಡು ಪಕ್ಷಗಳದ್ದು ಇವತ್ತು ತಪ್ಪು. ರಾಜಕೀಯ ಮಾಡ್ತಾ ಇರ್ತಕ್ಕಂಥವರು ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಎರಡೂ ಸಹ ಇಲ್ಲಿ ತಪ್ಪು ಹಾದಿ ಹಿಡಿದಿದ್ದಾವೆ. ಇವರು ಕೇವಲ ಅಧಿಕಾರ, ಆ ಸಂದರ್ಭಗಳಲ್ಲಿ ಸಾಂದರ್ಭಿಕ ಶಿಶುಗಳು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ವರ್ತನೆಗಳನ್ನು ಮಾಡ್ತಾ ಇದ್ದಾರೆ. ಕೆಳವರ್ಗದವರಾಗಲಿ ಕೆಳ ಸಮುದಾಯಗಳನ್ನು ಮೇಲೆತ್ತುವಂಥ ಕೆಲಸ ಯಾವುದೇ ಪಕ್ಷಗಳು ಈ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ 3 ಪಕ್ಷಗಳು ಅವ್ರನ್ನ ಮೇಲೆತ್ತುವಲ್ಲಿ ವಿಫಲ ಆಗಿದೆ. ಮುಂದಿನ ದಿನಗಳಲ್ಲಿ ಜನ ಇವರಿಗೆ ಉತ್ತರ ಕೊಡಬೇಕು. ಪದೇ ಇವರನ್ನೇ ಗೆಲ್ಸ್ಕೊಂಡು ಹೋದ್ರೆ ನಮ್ಮ ರಾಜ್ಯವನ್ನು ಅರಾಜಕತೆಗೆ ತರ್ತಾರೆ. ಯಾರೋ ಶ್ರೀಮಂತರು ಆಗ್ತಾರೆ, ಬೇರೆಯವರು ಆಗ್ತಾರೆ. ಹೈಕಮಾಂಡ್ ನಿಮ್ಗೆ ಹೇಳ್ಬೇಕಾ? ಯಾಕೆ ನೀವು 44-45 ವರ್ಷ ನೀವು ರಾಜಕೀಯದಲ್ಲಿದ್ದೀರಾ, ಒಳ್ಳೆ ಯೌವನದಲ್ಲೇ ನೀವು ಒಳ್ಳೆ MLA ಆಗಿದ್ರಿ, ಮಂತ್ರಿ ಆಗಿದ್ರಿ. ಯೌವನದಲ್ಲೇ ಮಂತ್ರಿ ಆಗಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು 44-45 ವರ್ಷ ಇರ್ತಕ್ಕಂಥ ಇತಿಹಾಸ ಬರೆದಿರ್ತಕ್ಕಂಥವ್ರು, 16 ಒಂದು ಫೈನಾನ್ಸ್ನ ಘೋಷಣೆ ಮಾಡಿರ್ತಕ್ಕಂಥವ್ರು. ನಿಮಗೆ ಗೊತ್ತಾಗಲ್ವಾ ಏನ್ ಮಾಡಬೇಕು? ಎಲ್ಲರೂ ವಿಶ್ವಾಸವನ್ನು ತಗೋಬೇಕು ಅಂತ ಗೊತ್ತಿಲ್ವಾ? ಕೆಲವು ವರ್ಗಗಳ ಸಾಕ ನಿಮ್ಗೆ? ಅಂದ್ರೆ ಮೇಲ್ಜಾತಿಯವರು ಬೇಕಾಗಿಲ್ವಾ? ಕೆಳಜಾತಿಯವರು ನೀವು ಮಾಡೋದಕ್ಕೆ ಹೊರಟಾಗ ಎಲ್ಲಾ ಜಾತಿಗಳ ಸಮೀಕರಣವನ್ನು ನೀವು ಒಟ್ಟಿಗೆ ತಗೊಂಡು ಹೋದಾಗ ಮಾತ್ರ ಒಂದು ಮುಖ್ಯಮಂತ್ರಿಯ ಸ್ಥಾನವನ್ನ ನೀವು ತೃಪ್ತಿಪಡಿಸಿದಂಗಾಗುತ್ತೆ. ಎಲ್ಲರ ಜನರ ಜೊತೆಗಿರ್ಬೇಕು. ಸರ್ವ ಜನರನ್ನು ನೀವು ಜೊತೆಗೆ ಎತ್ಕೊಂಡು ಹೋದಾಗ ನಿಮ್ಮ ಮುಖ್ಯಮಂತ್ರಿಗಳು 7 ಕೋಟಿಯಲ್ಲಿ ಸುಮಾರು 50% ನಿಮ್ಗೆ ಓಟ್ ಆಗಿದೆ ಅಲ್ವಾ? 138 ಸ್ಥಾನ ಬರಬೇಕು ಅಂದ್ರೆ 50% ನಿಮ್ಮನ್ನು ಒಪ್ಪಿದ್ದಾರೆ ಅಂತ ಅಲ್ವಾ? ನೀವು ಆ ಸ್ಥಾನಕ್ಕೆ ನೀವು ಗೌರವ ಸಲ್ಲಿಸಿ ಎಲ್ರಿಗೂ ಸಹ ವಿಶ್ವಾಸದಿಂದ ನೀವು ಸಮೀಕ್ಷೆಗಳನ್ನು ಇಂತಹ ಕೆಲಸಗಳಿಗೆ ಕೈ ಹಾಕಬೇಕು. ಇದೊಂದು ಜೇನುಗೂಡಿಗೆ ಕೈ ಹಾಕುವಂತ ಸಂದರ್ಭ. ಈ ಸಂದರ್ಭದಲ್ಲಿ ಅವರ ಏನು ಅನುಭವ ಇದೆ ಆ ಅನುಭವವನ್ನು ಧಾರೆ ಎಳೆದು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ಬೇಕಂತ ಕೆಲಸ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ತಪ್ಪು ಎಡವಿದ್ದಾರೆ. ನಾನೇ ಶ್ರೇಷ್ಠ ನಾಯಕ ಅನ್ನೋದಕ್ಕೆ ಹೆಸರುವಾಸಿ ಆಗ್ಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಅವರದೇ ಪಕ್ಷದ ಶಾಮನೂರು ಶಿವಶಂಕರಪ್ಪನವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅವ್ರ ಮನೆಯಲ್ಲೇ SS ಮಲ್ಲಿಕಾರ್ಜುನ ಮಂತ್ರಿ ಇದ್ದಾರೆ. ಅವ್ರ ಮನೆಯಲ್ಲೇ ಅವರ SS ಮಲ್ಲಿಕಾರ್ಜುನ ಅವರ ಪತ್ನಿ MP ಇದ್ದಾರೆ. ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈಶ್ವರ್ ಖಂಡ್ರೆ ಅವರು ಮಹಾಸಭಾದ ಒಂದು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಿರ್ಮಲಾನಂದ ಸ್ವಾಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಚಲುವರಾಯ ಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಡೆಯದಾಗಿ DCM ಶಿವಕುಮಾರ್ ಅವರು DK ಶಿವಕುಮಾರ್ ಸರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲೋ ಗೊಂದಲ ಇದೆ, ಮರು ಸಮೀಕ್ಷೆ ಮಾಡಬೇಕು. ಅವತ್ತು ಇಲ್ಲ ಮಾಡ್ತೀನಿ ಅಂತ ಹೊರಟಿದ್ರು. ದರ್ಶನ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ತೆಗೆದುಕೊಳ್ತಾರೆ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳು ಆಗ್ತಾನೆ ಇರುತ್ತೆ. ಬೇರೆಯವರ ಅಭಿಪ್ರಾಯವನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಈ ಜಾತಿ ಗಣತಿ ವಿಚಾರದಲ್ಲಿ ಹಾಗಾಗ್ಲಿಲ್ಲ. ಏಕಪಕ್ಷೀಯವಾಗಿ ಅಥವಾ ಅವರ ಸಂಗಡಿಗರ ಅಭಿಪ್ರಾಯವನ್ನ ಕೇಳಿ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಹೋದಂತ ಸಂದರ್ಭದಲ್ಲಿ ಪ್ರಬಲವಾಗಿ ವಿರೋಧ ವ್ಯಕ್ತವಾಯಿತು. ಆ ವಿರೋಧವೇ ಮುಂದೊಂದು ದಿವಸ ಕುರ್ಚಿ ಕಳೆದುಕೊಳ್ಳುವವರೆಗೂ ಹೋಯ್ತು. ನಿಜಾನ ಇದು? ನೋಡಿ, ಏಕಪಕ್ಷೀಯವಾಗಿ ಅವರು ಯಾವತ್ತೂ ಸಮೇತ ನಿರ್ಧಾರಗಳನ್ನ, ಅಂದರೆ ನಮ್ಮಲ್ಲಿ ಸರ್ವಾಧಿಕಾರಿ ಧೋರಣೆ ಇಲ್ಲ ಸರ್. ನಮ್ಮಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಇರ್ತಕ್ಕಂಥದ್ದು. ಯಾವುದೇ ವಿಚಾರ ಆದರೆ ಇಲ್ಲ ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಇವೆಲ್ಲ ನಡೆಯುವಂಥದ್ದೇ ಪ್ರೋಸೆಸ್ಗಳು. ಮತ್ತೆ ನಾವು ಹೈಕಮಾಂಡ್ ನಮ್ಮದು ಇದೆ, ಹೈಕಮಾಂಡ್ ಇದೆ. ಬಿಜೆಪಿನಲ್ಲಿ ಹೈಕಮಾಂಡ್ ಇದೆಯಲ್ಲೋ ಗೊತ್ತಿಲ್ಲ. ಅಲೌಕಿಕ ಘಟನೆಗಳನ್ನ ನಾವು ನೋಡಿದಾಗ ಅವ್ರು ಕಿವಿಯಿಂಡವರೇ ಯಾರೂ ಇಲ್ಲ ಅಥವಾ ಕೇಳೋರು ಯಾರೂ ಇಲ್ಲ. ಆಮೇಲೆ ಬಿಜೆಪಿ ವಕ್ತಾರರು ಬಹಳ ಮರುಕಪಟ್ಟರು. ನೋಡಿ, ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ RCB ಘಟನೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಮಾನ್ಯ DK ಶಿವಕುಮಾರ್ ಅವ್ರಿಗೆ ಘಾಸಿಯಾಗಿದೆ. ಅದೊಂದು ಆಕಸ್ಮಿಕ ಆಗಿರ್ತಕ್ಕಂಥ ಘಟನೆ. ಇವತ್ತು ನಾವು ದೆಹಲಿಗೆ ಹೋದಂಥ ವಿಚಾರ ಮೂರು ವಿಚಾರ. ಒಂದು ಏನು RCB ದುರಂತ ಆಯಿತು ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಮತ್ತೆ ಇನ್ನೊಂದು ಈ ಜಾತಿ ಗಣತಿಯ ಬಗ್ಗೆ ಒಂದು ಮೀಟಿಂಗ್ ಇದ್ದಂಥದ್ದು. ಮಗದೊಂದು ಬಹಳ ಇಂಪಾರ್ಟೆಂಟ್ ಇತ್ತು. ಈ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ವಂಚನೆ, ಈ ಕರ್ನಾಟಕ ರಾಜ್ಯಕ್ಕೆ ಬಜೆಟ್ನಲ್ಲಿ ವಂಚನೆ, ಈ ಕರ್ನಾಟಕ ರಾಜ್ಯಕ್ಕೆ ಭದ್ರಾ ಮೇಲ್ದಂಡೆ, ಪೆರಿಪಲ್ ರಿಂಗ್ ರೋಡ್, ಮೇಕೆದಾಟು ಎಲ್ಲದರಲ್ಲೂ ಮೋಸ ಮಾಡುವಂತ ಅವ್ರಿಗೆ ಉತ್ತರನು ಕೊಡ್ತೀನಿ ಸರ್. ನೀತಿ ಆಯೋಗದ ಮೀಟಿಂಗಿಗೆ ಹೋಗ್ತೀವಿ ಸರ್. ಈಗ ನೀವು ನನ್ನ ಡಿಬೇಟಿಗೆ ಕರೆದಿದ್ದೀರಿ ಸರ್. ನೀವು ನನ್ನ ಇಲ್ಲಿ ಕೂರಿಸ್ಬಿಟ್ಟು ನನ್ನ ಮೈಕ್ ಆಫ್ ಮಾಡ್ಬಿಟ್ಟು ನಿಮ್ದೇ ನೀವು ಮಾತಾಡ್ತಾ ಹೋದ್ರೆ, ನನ್ನ ಅಭಿಪ್ರಾಯಗಳಿಗೆ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾನು ಬಂದೇನು ಉಪಯೋಗ? ಇದನ್ನೇ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದು. ಕೇವಲ 3 ನಿಮಿಷ ಸ್ಟಾಲಿನ್ ಹೋಗ್ತಾರೆ, ರೇವಂತ್ ರೆಡ್ಡಿ ಏನು ಉಪಯೋಗ? ಏನು
ಸರ್ ಇವಾಗ ವಿರೋಧ ಪಕ್ಷದ quick ಆಗಿ, ಅವರು quick ಆಗಿ, ಮಾತನಾಡುವಾಗ quick ಆಗಿ. ಕೊನೆಯಲ್ಲಿ ಏನು ಜೋಶಲ್ಲಿ ನರೇಂದ್ರ ಮೋದಿ ಅವರು ಅಂತಂದ್ರಲ್ಲ ಸರ್, ಅದೇ 2011ರಲ್ಲಿ ನಾವು ಮಾಡಿದ್ವಲ್ಲ ಜಾತಿ ಗಣತಿಯನ್ನ, ಒಳ್ಳೆ ಅವಕಾಶ ಇತ್ತಲ್ಲ ಸರ್, ನೀವು ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಮಾಡ್ಬೇಕಿತ್ತು. ಇವತ್ತು ದೇಶಾದ್ಯಂತ ನಾವು ಕಾಂಗ್ರೆಸ್ ರಾಜ್ಯ ಎಲ್ಲೆಲ್ಲಿದೆ ನಾವು ಮಾಡ್ತೀವಿ ಅಂತ ಹೊರಟಾಗ ವಿಧಿ ಇಲ್ದೇನೆ ಏನು ಹೇಳಿಕೆ ಕೊಟ್ಟಿದ್ದೀರಿ. ಇದು ಯಾವ ರೀತಿ ಬುಲೆಟ್ ಟ್ರೈನ್ ಆಗುತ್ತೋ ನರೇಂದ್ರ ಮೋದಿ ಅವ್ರದ್ದು, ಇದು ಯಾವ ರೀತಿ 15 ಲಕ್ಷ ರೂಪಾಯಿ 15 ಲಕ್ಷ ಎಂತದ್ದು 15 ಲಕ್ಷ ರೂಪಾಯಿ ಆಗುತ್ತೆ, ಇದು ಒಂಥರ ಸ್ಮಾರ್ಟ್ ಸಿಟಿ ಆಗುತ್ತೆ ಗೊತ್ತಿಲ್ಲ. ಎಲ್ಲ ಜುಮ್ಲಾ ಜುಮ್ಲಾ. ಓಕೆ ಕೊನೆಯದಾಗಿ ಬಿಜೆಪಿ ವಕ್ತಾರರಿಂದ ಪ್ರತಿಕ್ರಿಯೆ. ಸರ್, ಇವರು ಈ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವ್ರ ಮೇಲೆ ಇಡೀ ರಾಜ್ಯನೇ ತುಂಬಾ ಒಂದು ರೀತಿ ನಂಬಿಕೆನೆ ಕಳ್ಕೊಂಡಿದೆ. ಇವರು 90 ದಿನದೊಳಗೆ ಮಾಡ್ತೀವಿ, ಸಮೀಕ್ಷೆನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಇದು ಜನರಿಗೆ ಒಂದು ಮತ್ತೆ ಸುಳ್ಳು ಹೇಳ್ತಾ ಇದಾರೆ, ದಿಕ್ಕು ತಪ್ಸ ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇವರು RCB ಮತ್ತೆ ಬೇರೆ ಇವರ ದುರಾಡಳಿತದ ಏನು ಇಡೀ ರಾಜ್ಯ ಒಂದು ಕೆಂಗಣ್ಣಿ ಗುರಿ ಆಗಿದ್ರು, ಅದನ್ನ ಜನರುಗಳಿಗೆ ಒಂದ್ ರೀತಿಯಲ್ಲಿ ತಲೆ ಸೌರ ಅಂತ ಕೆಲಸದು ಮಾಡ್ತಿರೋಂಥದ್ದು ದಪ್ಪ ಚರ್ಮದ ಸಿದ್ದರಾಮಯ್ಯ ಸರ್ಕಾರ. ನೋಡಿ, 90 ದಿನದೊಳಗೆ ಒಂದು ಅಲೆಮಾರಿ ಸಮುದಾಯಗಳು ಸರ್ ಸಂಚಾರ ಮಾಡ್ಕೊಂಡು ಜೀವನ ಮಾಡ್ತಾರೆ, ಅವ್ರ ಕೈಗೆ ಸಿಗಲ್ಲ ನಿಮಗೆ. ಇವ್ರು ಹೆಂಗ್ 90 ದಿನದೊಳಗೆ ಮಾಡ್ತಾರೆ? ಇನ್ನು ಒಳ ಮೀಸಲಾತಿನ 90 ದಿನದೊಳಗೆ ಮಾಡಕ್ ಆಗದಲ್ಲಿ ತಳ್ಕೊಂಡು ಹೋಗ್ತಾರೆ. 7 ಕೋಟಿ ಮಾಡಕ್ ಸಾಧ್ಯ ಇಲ್ಲ. ಇವರು ಜನಗಳಿಗೆ ಮೋಸ ಮಾಡ್ತಾ ಇದಾರೆ. ಇವ್ರಿಗೆ ಒಂದು ಏನೋ ಒಂದು ಆಸೆ ಇದೆ, ಇವರು ಒಂದು ಕೆಲವು 2-3 ಸಮುದಾಯಗಳಿಗೆ ಹೆಚ್ಚಿನ ಒಂದು ಆದ್ಯತೆ, ಅವಕಾಶಗಳು, ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಇವ್ರ ಒಂದು ಜೀವನದಲ್ಲಿ ಮಾಡೋದಕ್ಕಾಗಲ್ಲ. ವಿಶೇಷವಾಗಿ ಮುಸಲ್ಮಾನರ ತುಷ್ಟೀಕರಣ ರಾಜಕಾರಣ ಮಾಡೋದಕ್ಕೆ ಇಷ್ಟೆಲ್ಲ ಇವರು ರಿಸ್ಕ್ ತಗೊಂಡಿದ್ದು ಸಿದ್ದರಾಮಯ್ಯ ಅವರು. ಇದು ಅವರ ಸಚಿವ ಸಂಪುಟದವರಿಗೆ ಎಲ್ಲರಿಗೂ ಅಸಮಾಧಾನ ಆಗಿ ಇವತ್ತು ಅವರು ಒಂದು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಇವತ್ತು ಅವಮಾನ ಎದುರಿಸುವಂತ ಒಂದು ಸನ್ನಿವೇಶ ಸಿದ್ದರಾಮಯ್ಯ ಅವರಿಗಾಗಿದೆ. ಈ ಜಾರಿಗೆ ಈ ಒಂದು ಏನು ಸಮೀಕ್ಷೆ ಜಾರಿಗೆ ಆಗತ್ತೆ, ಅವರು ಸಿದ್ದರಾಮಯ್ಯ ಅಷ್ಟೊಳಗೆ ಮುಖ್ಯಮಂತ್ರಿಗಳಾಗಿರಲ್ಲ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಾರೆ. ಎಸ್, ಶಶಿಧರ್ ಆರಾಧ್ಯ ಅವರೇ ಕೊನೆಯದಾಗಿ ಚಿಕ್ಕದಾಗಿ ನೋಡಿ, ಸಿದ್ದರಾಮಯ್ಯನವರು ರಾಜಕೀಯ ದಿವಾಳಿತನ ಎದ್ದು ಕಾಣ್ತಾ ಇದ್ರು. ಯಾಕೆಂದ್ರೆ ಒಬ್ಬ ಮುಖ್ಯಮಂತ್ರಿ ಅವರು ಆಗಿ ಇದು ಪದೇ ಫೇಲ್ ಆಗ್ತಾ ಇದ್ದಾರೆ. ಅದ್ರ ಒಂದು 165 ಕೋಟಿ ಏನಾಗಿದೆ, ಇದನ್ನು ಲೂಟಿ ಆಗಿದೆ ಅಂತ ನಾವು ನೇರ ಆಪಾದನೆ ಮಾಡ್ತಾ ಇದ್ದೀವಿ. ಇದಕ್ಕೊಂದು ಸ್ಪಷ್ಟವಾದಂತ ತನಿಖೆ ಆಗಬೇಕು. ಲೋಕಾಯುಕ್ತ ನಿಮ್ಮ ಕೈಯಲ್ಲೇ ಇದೆ, CBI ಬರಬೇಕು. ನೋಡಿ, ಈ ರೀತಿಯಾದಂತಹ ಒಂದು ವರದಿಗಳನ್ನು ಪ್ರಕಟ ಮಾಡಿ ಅದು ಸರಿ ಇಲ್ಲ ಮತ್ತೆ ಮಾಡ್ತೀವಿ ಅಂತ ಏನ್ ಹೇಳ್ತಿರಲ್ಲ, ಇವು ನೈತಿಕ ದಿವಾಳಿತನ ಅಂತ ಹೇಳ್ತೀವಿ. ಇದು ರಾಜಕೀಯ ನೈತಿಕ ದಿವಾಳಿತನ. ಇದಕ್ಕೆ ಇವರು ಯಾರು ಹೊಣೆ ಹೊರಬೇಕು? ಸಿದ್ದರಾಮಯ್ಯನವರೇ ಹೊಣೆ ಹೊರಬೇಕು. ಯಾಕಂದ್ರೆ ಆಗ ಅವರೇ ಇದ್ದಂತಹ ಮುಖ್ಯಮಂತ್ರಿಗಳು, ಈಗಲೂ ಸಹ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಜನರ ಕ್ಷಮೆ ಕೇಳಬೇಕು. ಇನ್ನು ಮುಂದೆ ಆದ್ರೂ ಮುಂಬರುವ ಮುಖ್ಯಮಂತ್ರಿಗಳು ಅರವಿಂದ ಕೇಜ್ರಿವಾಲ್ ಮಾಡಿದ್ರ 10 ವರ್ಷ ಇದ್ರಲ್ಲ, ಮಾಡಿದ್ರೆ ಸರ್ ನೋಡಿ ಚರ್ಚೆ ಅದಲ್ಲ. ನೀವು ಮಾತಾಡೋದು ಸುಮ್ಮನೆ ಏನಿದೆ, ನಿಮ್ಮ ಒಂದು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಾಡ್ಕೊಳ್ಳೋದಕ್ಕೆ ನೀವೇನೇನೋ ಬೇರೆ ರೀತಿಯಾದಂತಹ ಒಂದು ವರ್ಗೀಕರಣ ಇನ್ನೊಂದು ಮತ್ತೊಂದು ಮಾಡೋದಕ್ಕೆ ಹೊರಟಿದ್ದೀರಾ. ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ರಾಜ್ಯವನ್ನ ಒಂದು ಸರಿಯಾದ ದಿಕ್ಕಿನಲ್ಲಿ ನಡೆಸುವಂತಹ ಒಬ್ಬ ವ್ಯಕ್ತಿ ಮುಂದೆ ಮುಖ್ಯಮಂತ್ರಿಯಾಗಿ ಈ ಸಮೀಕ್ಷೆಯನ್ನು ಮುಂದುವರಿಸಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಎಸ್, ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಆಪ್ ವಕ್ತಾರರಾಗಿರುವಂತಹ ಶಶಿಧರ್ ಆರಾಧ್ಯ ಅವರು, ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ HD ದರ್ಶನ್ ಅವರು, ಬಿಜೆಪಿ ವಕ್ತಾರರಾಗಿರುವಂತಹ ಲೋಹಿತ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ ಜಾತಿ ಜನಗಣತಿ ಜಟಾಪಟಿ ಮತ್ತೆ ತಾರಕಕ್ಕೆ ಏರ್ತಾ ಇದೆ. 90 ದಿನಗಳ ಟೈಮ್ ಇದೆ. ಈ ಹಿಂದೆ ಆದಂಥ ರಿಪೋರ್ಟ್ ಸರಿ ಇಲ್ಲ ಎನ್ನುವಂಥ ಆರೋಪ. ಮುಂದಿನ ದಿನಗಳಲ್ಲಿ ರಿಪೋರ್ಟ್ ಸರಿಯಾಗುತ್ತಾ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಒಂದು ಕಡೆಯಲ್ಲಿ ಮುಂದಿನ ಹಂತದಲ್ಲಿ ರಿಪೋರ್ಟ್ ಬಂದರೂ ಕೂಡ ಯಾವುದೇ ಸಮುದಾಯದವರು ಅಸಮಾಧಾನವನ್ನ ವ್ಯಕ್ತಪಡಿಸದೇ ಇರಲಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.